ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕರ ಬಂಧುಗಳಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ಈ ಶರಣರ ಸಾಲಿ ನಾವು ನೋಡಿದಾಗ ಹಡಪದ ಅಂತ ನಾವು ಹೇಳಿದಾಗ, ಹಡಪದ ಅಂತಂದರೆ ಸಾಮಾನ್ಯವಾಗಿ ಎರಡು ಶಬ್ದಗಳಿದೆ. ಒಂದು ಕ್ಷೌರಿಕ ಅಂತ ಹೇಳಿ ಹಡಪದ ಅಂದರೆ, ಮತ್ತೊಂದು ಹಡಪದ ಅಂತಂದರೆ ಈ ಎಲೆ ಅಡಿಕೆಯನ್ನು ಇಟ್ಟುಕೊಳ್ಳುವಂಥ ಚೀಲನು ಸಹ ಸಂಚಿ ಅದು ಸಹ ಆಗುತ್ತೆ. ಇಲ್ಲಿ ನಾವು ಸಮುದಾಯಗಳನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ಅವರ ಕುಲಕಸಬುಗಳು ಆಧಾರದ ಮೇಲೂ ಸಹ ಕೆಲವು ಸಮುದಾಯಗಳು ಗುರುತಿಸಲ್ಪಟ್ಟಿವೆ. ಇಲ್ಲೂ ಹಡಪದ ಸಮಾಜದಿಂದ ಬಂದಿರತಕ್ಕಂಥವರು ಹಡಪದ ಅಪ್ಪಣ್ಣನವರು ಅಂತಕ್ಕಂಥದ್ದನ್ನು ಇವತ್ತು ಸಾಮಾನ್ಯವಾಗಿ ನೀವು ಅಂದ್ಕೊಂಡಿದ್ದೇವೆ. ಇಲ್ಲಿ ಬಸವಣ್ಣನವರು ಹಡಪದ ವೃತ್ತಿಯಲ್ಲಿರ್ತಕ್ಕಂಥ ಹಡಪದ ಅಪ್ಪಣ್ಣನವರನ್ನೇ ಏನಕ್ಕೆ ಅವರ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಿದ್ರು. ನೋಡ್ರಿ, ಎಷ್ಟೊಂದು ಶರಣರಿದ್ರು, ಅವರ ಸುತ್ತ ಬೇಕಾದಷ್ಟು ಶರಣರಿದ್ರು. ಹಡಪದ ವೃತ್ತಿಯನ್ನು ಮಾಡ್ತಕ್ಕಂಥ ಹಡಪದ ಅಪ್ಪಣ್ಣನವರನ್ನು ಅವರ ಆಪ್ತ ಕಾರ್ಯದರ್ಶಿ, ಪ್ರೈವೇಟ್ ಸೆಕ್ರೆಟರಿಯಾಗಿ ಇಟ್ಕೊಂಡಿದ್ರು. ನಮ್ಮ ಸಮಾಜದಲ್ಲಿ ಈ ಹಡಪದವರು ಅಂದರೆ ಹಡಪದ ಕೆಲಸ ಮಾಡುವಂಥವ್ರು ಕ್ಷೌರಿಕರು ಯಾರಾದರೂ ಎದುರಿಗೆ ಬಂದರೆ ಅಮಂಗಳ ಅಂತ ಕರೀತಾರೆ. ಹಿಂದೆ ಅಮಂಗಳ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಅಂಥ ಅಮಂಗಳ ಸೂಚಕವಾದಂತಹ ಸಮುದಾಯದಿಂದ ಬಂದಂತಹ ಅಪ್ಪಣ್ಣನವರನ್ನು ಬಸವಣ್ಣನವರು ಆಪ್ತ ಕಾರ್ಯದರ್ಶಿಯಾಗಿ ಮಾಡಿಕೊಂಡಿದ್ದು ಬಹುಶಃ ನನಗನ್ಸುತ್ತೆ ಬೇರೆ ಯಾರೋ ಅವರನ್ನು ಕೀಳು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ರಲ್ಲ, ಅವರ ಕಣ್ಣಿನ ದೃಷ್ಟಿಯನ್ನು ಬದಲಾವಣೆ ಮಾಡಬೇಕು ಅನ್ನೋದು ಒಂದಾದರೆ, ಅವರಿಗೆ ಬುದ್ಧಿ ಕಲಿಸಬೇಕು. ಯಾರು ಇಲ್ಲಿ ಕೀಳಲ್ಲ ಮೇಲಲ್ಲ, ಇಂಥವರಿಗೆ ನಾವು ಉನ್ನತ ಸ್ಥಾನವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಇವರನ್ನು ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡ್ರು ಅಂತ ನಮ್ಗನ್ಸುತ್ತೆ. ನಿಮ್ಗೇನು ಅನಿಸ್ಬೋದು ಇದ್ರ ಬಗ್ಗೆ? ಬಸವಣ್ಣ ಅಂದ್ರೇನೆ ಅದೊಂದು ವಿಶೇಷ. ಆ ವಿಶೇಷಕ್ಕೆ ಸಾಕ್ಷಿ ಹಡಪದ ಅಪ್ಪಣ್ಣ. ಹೌದು, ಪ್ರತಿಯೊಂದು ಸಾಕ್ಷಿ ಇದೆ. ದನಿಲ್ಲದವರಿಗೆ ಧ್ವನಿಯಾದಂತಹ ಬಸವಣ್ಣ, ಅಕ್ಷರ ಕ್ರಾಂತಿಯನ್ನು ಬಿತ್ತಿದ ಬಸವಣ್ಣ, ಹೌದು, ನವ ಸಮಾಜವನ್ನು ಕಟ್ಟಿದ ಬಸವಣ್ಣ ಒಂದು ಸ್ಪಷ್ಟ ಸಂದೇಶವನ್ನ ಹಡಪದ ಅಪ್ಪಣ್ಣನವರ ಮೂಲಕ ಈ ಸಮಾಜಕ್ಕೆ, ಈ ನಾಡಿಗೆ, ಈ ಜಗತ್ತಿಗೆ ಕಳಿಸ್ತಾರೆ. ಇವತ್ತು ಸಹ ನಾವು ನೆನ್ಪಿಟ್ಕೊಬೇಕು. ತಾವು ಹೇಳಿದ್ರಿ, ಆದರೆ ಇವತ್ತು ನಾವು ಸಂಪ್ರದಾಯ, ಆಚರಣೆ, ಮೂಢನಂಬಿಕೆಗಳ ಹಂಗಿನಲ್ಲಿ ಬದುಕ್ತಾ ಇದ್ದೇವೆ. ಹೆಣ್ಣು ನೋಡೋಕೆ ಹೋದಾಗ, ಗಂಡು ನೋಡೋಕೆ ಹೋದಾಗ, ಶುಭ ಕಾರ್ಯಕ್ಕೆ ಹೋದಾಗ ಎದುರು ಬಂದ್ರೆ ಮತ್ತೆ ವಾಪಸ್ ಬರತಕ್ಕಂತ ಸಂಸ್ಕೃತಿ ಜಾಸ್ತಿ ಆಗಿದೆ. ಹೋಗ್ಬೇಕಾದ್ರೇನೆ ಹೋಗಿ ಶಾಸ್ತ್ರ ಕೇಳ್ತಾರೆ, ನಾವು ಯಾವತ್ತು ಹೋಗಬಹುದು, ಯಾವತ್ತು ಶುಭಗಳಿಗೆ ಕೇಳಿದ್ಮೇಲೆ ಮತ್ತೆ ಎದುರು ಬಂದ್ಮೇಲೂ ಮತ್ತೆ ವಾಪಸ್ ಬರ್ತಾರೆ. ಶುಭಗಳಿಗೆ ಇಲ್ಲ, ಎಲ್ಲವೂ ಸೋಮವಾರವೆಂದರಿ ಮಂಗಳವಾರವೆಂದರಿ ಅಂತ ಚನ್ನಬಸವಣ್ಣನ ವಚನ ಹೇಳ್ತಾರೆ. ಹಾಗಾಗಿ ವಿಚಾರ ಕ್ರಾಂತಿಯ ನಿರ್ಮಾಪಕ ಬಸವಣ್ಣ. ಒಂದು ನೆನ್ಪಿಟ್ಕೊಬೇಕು, ಬಸವಣ್ಣ ವಿಚಾರ ಕ್ರಾಂತಿಯ ನಿರ್ಮಾಪಕ. ಒಂದು ಸ್ಪಷ್ಟ ಸಂದೇಶ. ಯಾರು ಅಮಂಗಲ ಅಂತ ಭಾವಿಸಿದ್ದ ಸಮುದಾಯದ ಜನವನ್ನ, ಒಬ್ಬ ಅಲ್ಲಿಯ ಪುಣ್ಯಾತ್ಮನನ್ನ ತನ್ನ ಆಪ್ತ ಕಾರ್ಯದರ್ಶಿಯಾಗಿ ಮಾಡಿಕೊಂಡು ತನ್ನನ್ನು ಭೇಟಿಯಾಗಿ ಬರತಕ್ಕಂಥ ಮೊದಲು ಅವನ ದರ್ಶನ ಮಾಡಬೇಕು, ಆಮೇಲೆ ನನ್ನ ದರ್ಶನ. ಹಾಗಾಗಿ ಇಡೀ ಜನಸಂಕುಲಕ್ಕೆ ಮತ್ತು ಬಿಜ್ಜಳನ ಸಾಮ್ರಾಜ್ಯಕ್ಕೆ, ಎರಡಕ್ಕೂ, ಬರೀ ತನ್ನ ಜನ ಅಷ್ಟೇ ಅಲ್ಲ, ಇಡೀ ಬಿಜ್ಜಳನಿಗೂ ಗೊತ್ತಲ್ಲ, ಮಹಾರಾಜನಾದ ಬಿಜ್ಜಳನಿಗೂ ಗೊತ್ತು ಹಡಪದ ಅಪ್ಪಣ್ಣ ಇವನ ಆಪ್ತ ಕಾರ್ಯದರ್ಶಿ ಅಂತೇಳಿ. ಹಾಗಾಗಿ ಬಸವಣ್ಣ ಅಂದ್ರೆ ಸಂಪ್ರದಾಯವಾದಿಗಳು ಎಷ್ಟು ಹೊಟ್ಟೆ ಉರ್ಕೊಂಡಿರ್ಬೇಕಲ್ವಾ? ಅದು ನಮ್ಮನ್ನೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ಬಸವಣ್ಣನವರು. ಇಂಥವ್ರಿಗೆಲ್ಲ ಒಂದು ಪ್ರೈವೇಟ್ ಸೆಕ್ರೆಟರಿಯಾಗಿ ಇಟ್ಕೊಂಡು ನಮ್ಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ, ಬೇಕಾದ ನಮ್ಗೆ ಹೊಟ್ಟೆ ಉರ್ಸಕ್ಕೆ ಮಾಡ್ತಾ ಇದ್ದಾರೆ ಅಂತ ಈ ಸಂಪ್ರದಾಯವಾದಿಗಳು ಅಂದ್ಕೊಂಡಿರ್ಬೋದಲ್ವಾ? ಅಂದ್ಕೊಂಡಿದ್ರು, ಇವತ್ತು ಅಂದ್ಕೊಂತಾವ್ರೆ. ಆದ್ರೆ ಬಸವಣ್ಣನಿಗೆ ಬಸವಣ್ಣನೇ ಸಾಟಿ. ಆ ಶಬ್ದ ಬಸವ ಅನ್ನೋತಕ್ಕಂಥದ್ದು ಅದು ಸಾಮಾನ್ಯವಾದ್ದಲ್ಲ. ಹಡಪದ ಅಪ್ಪಣ್ಣ ಅದರ ಮುಂದುವರಿಕೆಯ ಭಾಗ ಅಂತ ನಾನು ಇಷ್ಟಪಡ್ತೇನೆ. ಹೌದು. ಈಗ ಅಪ್ಪಣ್ಣನವರು ಬಸವಣ್ಣನವರ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸಬೇಕು ಅಂತಂದರೆ ಅವರು ಎಷ್ಟು ಲೌಕಿಕವಾಗಿ, ಪಾರಮಾರ್ಥಿಕವಾಗಿ ಎಷ್ಟು ಸಾಧನೆ ಮಾಡಿರಬಹುದು, ಯಾವ ರೀತಿ ಈ ಧರ್ಮವನ್ನು ಅವರು ಅಳವಡಿಸಿಕೊಂಡಿದ್ದರು ಅನ್ನುವಂಥದ್ದು ಭಾರಿ ಮುಖ್ಯ.
ಈಗ ನೋಡ್ರಿ ಅವರಿಗೆ ಹೇಳ್ತಾರೆ, ಅವರಿಗೆ ಒಂದು ಅಡ್ಡೆಸರು ಅಂತಂದರೆ ನಿಜ ಸುಖಿ, ನಿಜ ಸುಖಿ ಅಡಪದ ಅಪ್ಪಣ್ಣ ಅಂತ ಕರೀತಾರೆ. ಈ ನಿಜ ಸುಖಿ ಅಂತಕ್ಕಂಥ ಮಾತು ಇವತ್ತಿನ ದಿನಕ್ಕೆ ನಾವು ಲೆಕ್ಕ ಹಾಕ್ಕೊಂಡ್ರೆ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಯಾರೂ ಸುಖಿಗಳಿಲ್ಲ, ನಾವು ಯಾರೂ ಸುಖಿಗಳಿಲ್ಲ. ಅವರಿಗೆ ಬೇಕಾದಷ್ಟು ಹಣ ಇದೆ, ಆಸ್ತಿ ಇದೆ, ಬಂಧು ಬಳಗ ಇದ್ದಾವೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಎಲ್ಲವೂ ಇದೆ. ಆದರೆ ಅವನ್ನ ಕೇಳಿ ಏನಪ್ಪ ನೀನು ಸುಖವಾಗಿದ್ದೀಯಾ ಅಂತ, ಅಯ್ಯೋ ಯಾವ ಸುಖ ರೀ ಅಂತಾನೆ, ಬಹಳ ನಿರಾಶೆಯಿಂದ ಮಾತಾಡ್ತಾನೆ. ಯಾವ ಸುಖ ರೀ, ಯಾಕಪ್ಪ ಏನು ಕಡಿಮೆ ಆಗಿದೆ ನಿನಗೆ, ಇಂಥ ಒಳ್ಳೆ ಬಂಗ್ಲೆ ಇಟ್ಕೊಂಡಿದ್ಯಾ, ಇಂತಹ ಮಕ್ಕಳು ಮರಿ ಎಲ್ಲ ಇದ್ದಾರೆ, ಇಷ್ಟು ಸಂಪಾದನೆ ಇದೆ, ಇಷ್ಟು ಆಸ್ತಿ ಇದೆ, ಎಲ್ಲವೂ ಇದೆ, ಆದ್ರೂ ಕೂಡ ಇದೇನು ಈ ಥರ ಮಾತಾಡ್ತೀಯಲ್ಲ, ಒಂದು ರೀತಿ ಉದಾಸೀನವಾಗಿ ಮಾತಾಡ್ತೀಯಲ್ಲ, ನಿನಗೆ ನೆಮ್ಮದಿ ಇದೆಯಾ, ಸುಖ ಇದೆಯಾ ಅಂತ ಅಂದಾಗ ಇಲ್ಲ ಅಂತಾನೆ. ಆದರೆ ಈ ಹಡಪದ ಅಪ್ಪಣ್ಣನವರು ನಿಜ ಸುಖಿ, ಏನು ಇಲ್ದಲೆ ನಿಜ ಸುಖಿ ಹೆಂಗಾದ್ರು ಅಂತಕ್ಕಂಥದ್ದು ಬಹಳ ಅದ್ಭುತವಾದಂಥ ವಿಚಾರ. ನಿಜ ಸುಖಿಯ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಪ್ರಶ್ನೆ ಬರ್ತದೆ, ಯಾಕೆ ಹಡಪದ ಅಪ್ಪಣ್ಣನಿಗೆ ನಿಜ ಸುಖಿ ಅಂತ ಕರೀತಾರೆ ಅಂತ. ಯಾಕೆಂದ್ರೆ ನಿಜವಾದ ಸುಖದಲ್ಲಿ ತಲ್ಲೀನನಾಗಿದ್ದವನು, ಅನವರ್ತ ಇದ್ದಂಥವನು ಹಡಪದ ಅಪ್ಪಣ್ಣ. ಹೌದು, ಯಾಕಂದ್ರೆ ಸುಖವೆಂಬುದು ಬಸವಣ್ಣ ಅಂದ್ರೆ ಒಂದು ಸ್ಪರ್ಶ ಆಸ್ತಿ, ಅದೇ ಒಂದು ಆಸ್ತಿ. ಅದನ್ನ ತ್ರಿಕಾಲವೂ ಅವನ ಜೊತೆ ಇದ್ದ ಹಡಪದ ಅಪ್ಪಣ್ಣ. ಮತ್ತೆ ವಿಶೇಷ ಏನಂದ್ರೆ ಈ ನಿಜ ಸುಖಿ ಅನ್ನತಕ್ಕಂಥ ಆ ವಿಶೇಷವನ್ನು ಕೊಟ್ಟಂತವರು ಮರಳು ಶಂಕರ ದೇವರು. ಹೌದು, ಯಾರು ಅಲ್ಲಮ ಪ್ರಭುವಿನಿಂದ ಭಕ್ತಿ ಜ್ಞಾನ ವೈರಾಗ್ಯಗಳಲ್ಲಿ ನನಗೆ ಸರಿ ಸಮಾನ ಅಂತ ಪರಿಗಣಿಸ್ತಾರೋ ಅದೇ ಮರಳು ಶಂಕರ ದೇವರು. ಹೌದು ಹೌದು ಹೌದು. ಈ ಹಡಪದ ಅಪ್ಪಣ್ಣನ ಬಗ್ಗೆ ಹೇಳ್ತಾರೆ, ದೇವರು ಸಾಮಾನ್ಯವಾಗಿ ಹೊಗಳೋದು ಅಲ್ಲಮ ಪ್ರಭುವಿನ, ಅಕ್ಕಮಹಾದೇವಿನ, ಚನ್ನಬಸವಣ್ಣನ, ಸಿದ್ದರಾಮೇಶ್ವರನ. ಅವರ ಸಾಲಲ್ಲಿ ಹಡಪದ ಅಪ್ಪಣ್ಣರವರನ್ನು ಮರಳು ಶಂಕರ ದೇವರು ಹೊಗಳ್ತಾರೆ ಅಂತಂದಾಗ ಇವರ ಜ್ಞಾನದ ಮಟ್ಟವನ್ನು ಅವ್ರು ಗುರುತಿಸಿದ್ರು, ಖಂಡಿತ ಇವರ ಸಾಧನೆಯನ್ನ ಗುರುತಿಸಿದ್ರು, ಇವರ ಆಧ್ಯಾತ್ಮಿಕದ ಒಂದು ಸಾಧನೆಯನ್ನ ಮರಳು ಶಂಕರ ದೇವರು ಗುರುತಿಸಿದ್ರು ಅನ್ನೋದು ನಮ್ಗೆ ಸ್ಪಷ್ಟ ಆಗುತ್ತೆ. ಎಲ್ರಿಗೂ ಒಂದೊಂದು ವಿಶೇಷಣ ಕೊಡ್ತಾರೆ ಮರಳು ಶಂಕರ ದೇವರು. ಎನ್ನ ಜ್ಞಾನಾತ್ಮ ಚೇತನನಯ್ಯ ಪ್ರಭುದೇವರು ಅಂತ ಹೇಳ್ತಾರೆ, ಎನ್ನ ಪರಮಾತ್ಮನ ಚೇತನನಯ್ಯ ಸಿದ್ದರಾಮಯ್ಯ ದೇವರು ಅಂತ ಹೇಳ್ತಾರೆ, ಎನ್ನ ಚಿನ್ಮಯಾತ್ಮ ಚೇತನನಯ್ಯ ಸಂಗನ ಬಸವಣ್ಣ ಅಂತ ಹೇಳ್ತಾರೆ, ಎನ್ನ ನಿರ್ಮಲಾತ್ಮ ಚನ್ನಬಸವಯ್ಯ ಷಟ್ಸಲ ಬ್ರಹ್ಮಿ ಚನ್ನಬಸವಣ್ಣ ಅಂತಾರೆ. ಆದರೆ ನಿಜಸುಖಿ ಅಪ್ಪಣ್ಣನಿಗೆ ಎನ್ನ ಮಹಾತ್ಮ ಯಾರು? ಬಸವಣ್ಣ. ಆ ಮಹಾತ್ಮನ ಚೇತನವಯ್ಯ ನಿಜಸುಖಿ ಅಪ್ಪಣ್ಣನವರು ಅಂತ ಹೇಳ್ತಾರೆ. ಅಂದ್ರೆ ಹಡಪದ ಅಪ್ಪಣ್ಣನವರ ಬಗ್ಗೆ ಮರಳು ಶಂಕರ ದೇವರು ಮತ್ತು ಸಮಕಾಲೀನ ಶರಣರು ಇಟ್ಟುಕೊಂಡಿದ್ದಂಥ ಅಪಾರ ಗೌರವ ಮತ್ತು ಅಪ್ಪಣ್ಣನವರ ವ್ಯಕ್ತಿತ್ವದನ್ನ ಇದು ಪ್ರತಿಬಿಂಬಿಸುತ್ತೆ. ನೋಡಿ, ಇವರು ಅಪ್ಪಣ್ಣನವರು ಬಸವಣ್ಣನವರನ್ನ ಯಾವ ರೀತಿ ಅವರು ಒಪ್ಕೊಂಡಿದ್ರು, ಅವರ ಸರ್ವಾಂಗ ಲಿಂಗದಲ್ಲಿ ಅವರನ್ನ ತಲ್ಲಿನ ಹೆಂಗೆ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಒಂದು ವಚನದಲ್ಲಿ ಹೇಳ್ತಾರೆ. ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು, ಎನ್ನ ಮನ ನಿನ್ನ ನೆನಹಿನಲ್ಲಿ ಸವೆದು, ಎನ್ನ ಹರಿವು ನಿಮ್ಮ ಗನದೊಳಗೆ ಸವೆದು, ನಿಶ್ಚಲ ನಿಜೈಕ್ಯವಾಗಿ ಬಸವ ಪ್ರಿಯ ಕೂಡಲ ಸಂಗಯ್ಯ ನಾನು ನೀನೆಂಬುದನ್ನು ಏನಾಯಿತೆಂದಿರಿ. ನೋಡಿ, ನಾವು ನಿಮ್ಮನ್ನು ಎಷ್ಟು ನಂಬ್ಕೊಂಡಿದ್ದೀವಿ ಅಂತಂತಂದರೆ ನಮ್ಮಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ, ನಿಮ್ಮಲ್ಲಿ ನಮ್ಮನ್ನು ನೋಡ್ತಾ ಇದ್ದೀವಿ. ಈಗ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡಾಗ ಕನ್ನಡಿ ನಮ್ಮನ್ನು ಗರ್ಭಿಸಿಕೊಳ್ಳುತ್ತೆ. ಹೌದು, ನಾವು ಕನ್ನಡಿಯಲ್ಲಿ ನಮ್ಮ ಬಿಂಬ ಕಾಣಿಸ್ತು ಅಂತಂತಂದರೆ ಅದು ನಮ್ಮ ಚಿತ್ರ ಸ್ಪಷ್ಟವಾಗಿ ಆ ಕನ್ನಡಿಯಲ್ಲಿ ಕಾಣಿಸ್ತಾ ಇದೆ ಅಂತಂದಾಗ ಈ ಬಸವಣ್ಣ ಅಂತಕ್ಕಂಥ ಒಂದು ಕನ್ನಡಿ, ಆ ಬಸವಣ್ಣ ಅಂತಕ್ಕಂಥ ಕನ್ನಡಿನಲ್ಲಿ ಇವರು ಒಂದು ಬಿಂಬಿಸ್ತಾ ಇದ್ದಾರೆ ಅಲ್ಲಿ ಅಂತಂದಾಗ ಇವರ ಒಂದು ಪಾವಿತ್ರತೆ, ಇವರ ಜೀವನ, ಇವರ ಲೌಕಿಕ ಜೀವನದಲ್ಲಿ ಇದ್ದಂಥವ್ರು, ಇವರು ಸಂಸಾರಿಗಳು. ಇವರ ಧರ್ಮಪತ್ನಿ ಲಿಂಗಮ್ಮ ತಾಯಿ. ಆ ಲಿಂಗಮ್ಮ ತಾಯಿ ಒಂದು ಸಂಸಾರಸ್ಥ ಕುಟುಂಬ. ಇಬ್ಬರೂ ಸಹ ಈ ಬಸವ ಧರ್ಮವನ್ನು, ಶರಣ ಧರ್ಮವನ್ನು, ಈ ಲಿಂಗವಂತ ಧರ್ಮವನ್ನು ಒಪ್ಪಿಕೊಂಡು ಲಿಂಗಧಾರಿಗಳಾಗಿ ಲೌಕಿಕ ಪ್ರಪಂಚದ ಎಲ್ಲ ವ್ಯವಹಾರಗಳಲ್ಲಿ ಇದ್ದುಕೊಂಡು ಅವರೇನು ಬಿಟ್ಟಿಲ್ಲ ನೋಡಿ, ಸಂಸಾರ ಬಿಟ್ಟಿಲ್ಲ. ಅದೇ ವಿಶೇಷ ಇಲ್ಲಿ. ಇದು ಸಂಸಾರಿಗಳ ಧರ್ಮ. ಬಸವ ಧರ್ಮ ಅಂತಕ್ಕಂಥದ್ದು ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ, ಸಂಸಾರಿಗಳ ಧರ್ಮ ಅಲ್ಲವೇ ಅಲ್ಲ. ಖಂಡಿತ. ಇದು ಸಂಸಾರಿಗಳ ಧರ್ಮ, ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ. ಈ ಸಂಸಾರದ ಇದ್ದುಕೊಂಡು ಈ ಪಾರಮಾರ್ಥಕವನ್ನು ಸಾಧಿಸೋದಿದೆಯಲ್ಲ, ಇದು ದೊಡ್ಡ ವಿಚಾರ. ಪಾರಮಾರ್ಥಕನೇ ಬೇರೆ, ಸಂಸಾರನೇ ಬೇರೆ, ಲೌಕಿಕನೇ ಬೇರೆ, ಪಾರಮಾರ್ಥಕನೇ ಬೇರೆ ಅಂತ ಹೇಳ್ತಾರೆ. ಆದರೆ ಲೌಕಿಕದಲ್ಲಿ ಇದ್ದುಕೊಂಡು ಪಾರಮಾರ್ಥ ಸಾಧನೆಯನ್ನು ಮಾಡತಕ್ಕಂಥ ಈ ಕುಟುಂಬಸ್ಥರಿದ್ದಾರಲ್ಲ, ಇವರನ್ನು ಬಸವಣ್ಣನವರು ಹೇಗೆ ತಯಾರು ಮಾಡಿದ್ರು ಅಂತಂದಾಗ ಇಲ್ಲಿ ಶರಣರು ಹೇಳ್ತಾರೆ, ಎನ್ನ ತನು ಮನ ಅರಿವು ಆಚಾರ ಎಲ್ಲವೂ ಕೂಡ
ನಿನ್ನ ಸೇವೆಗೆ ಅರ್ಪಿತವಾಗಿತ್ತು. ಎಲ್ಲದರಲ್ಲೂ ಕೂಡ ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ ಅನ್ನೋದ್ರ ಅನಂತರ ಹೇಳ್ತಾರೆ, ಎನ್ನ ಆಚಾರ ವಿಚಾರ ಬಸವಣ್ಣನಿಗೆ ಅರ್ಪಿತವಾಗಿತ್ತು. ಇದು ಹೇಳೋದು ಭಾರಿ ಕಷ್ಟ, ಯಾಕಂದ್ರೆ ಅಷ್ಟು ಶುದ್ಧತೆ ಇಲ್ದೇನೆ, ಅಷ್ಟು ಬದ್ಧತೆ ಇಲ್ದೇನೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಎನ್ನ ಆಚಾರ ವಿಚಾರ ಬಸವಣ್ಣನಿಗೆ ಅರ್ಪಿತವಾಗಿತ್ತು. ಅಂದ್ರೆ ಬಸವಣ್ಣನ ಒಂದು ನಿಗ್ರಹ, ಇವರ ಮೇಲೆ ಇರ್ತಕ್ಕಂಥ ಹತೋಟಿ, ಕಂಟ್ರೋಲ್ ಹೇಗಿತ್ತು ಅಂತಕ್ಕಂಥದ್ದು. ಎನ್ನ ಅವಧಾನ ಅನುಭವ ಬಸವಣ್ಣನಿಗೆ ಅರ್ಪಿತವಾಗಿತ್ತು. ಎನ್ನ ಸರ್ವಾಚಾರ ಸಂಪತ್ತು ಬಸವಣ್ಣನಲ್ಲಿ ವೇದ್ಯವಾಗಿತ್ತು. ಅಂದರೆ ಬಸವಣ್ಣನವರಿಗೆ ದೇವರು ಅಂತ ಎಲ್ಲವನ್ನು ಕೂಡ ಅವರಿಗೆ ಆಚಾರ ವಿಚಾರ ಎಲ್ಲವನ್ನು ಸಹ ಅವರಿಗೆ ವೇದ್ಯ ಮಾಡ್ತಾ ಇದ್ದಾರೆ. ಎನ್ನ ಸರ್ವಾಂಗ ಸಂಪತ್ತು ಬಸವಣ್ಣನಲ್ಲಿ ವೇದ್ಯವಾಗಿ ನಾನು ನಿಜಮುಕ್ತನಾಗಿದ್ದೆ. ಇಲ್ಲಿ ನಿಜ ಸುಖ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಇವರ ವಚನದಲ್ಲಿ ಗೊತ್ತಾಗುತ್ತೆ. ಇದು ಹೊರಗಡೆ ಇಲ್ಲ, ಹೊರಗಡೆ ಲೌಕಿಕದಲ್ಲಿ ಸುಖ ಇಲ್ಲ, ಲೌಕಿಕದಲ್ಲಿ ನಮಗೆ ನೆಮ್ಮದಿ ಇಲ್ಲ, ಎಲ್ಲವೂ ನಮ್ಮ ಒಳಗಡೆ ಇದೆ ಅಂತಕ್ಕಂಥದ್ದನ್ನ ನಮ್ಮ ಈ ನಿಜ ಶರಣರು ಇಲ್ಲಿ ತೋರಿಸ್ತಾ ಇದ್ದಾರೆ. ಇವರ ಭಕ್ತಿ ಒಂದು ರೀತಿ ಅಗಮ್ಯವಾಗಿದೆ. ನೋಡಿದ್ರೆ ಸಂಸಾರಿಗಳು ಇಬ್ಬರು ಕುಟುಂಬಸ್ಥರು ಇದ್ದಾರೆ. ಇವತ್ತು ನಾವು ಒಂದು ಕುಟುಂಬದಲ್ಲಿ ಇದ್ದುಕೊಂಡು ನಾವು ಸಂಪೂರ್ಣವಾಗಿ ಕುಟುಂಬಕ್ಕೆ ತಲ್ಲೀನರಾಗಿಬಿಡ್ತೀವಿ. ಇನ್ನು ಅದನ್ನು ಬಿಟ್ಟು ನಾವು ಏನು ಆ ಕಡೆ ಈ ಕಡೆ ನೋಡೋಕ್ಕೂ ಸಹ ಸಾಧ್ಯವಾಗುವುದಿಲ್ಲ. ಕುಟುಂಬ ಅನ್ನೋವಂಥದ್ದನ್ನು ಅದನ್ನೇ ಒದ್ಕೊಂಡು ಅದನ್ನೇ ಆಸ್ಕೊಂಡು ನಾವು ಕುಟುಂಬನೇ ದೊಡ್ಡದು ಅನ್ಕೋತೀವಿ. ಆದರೆ ಕುಟುಂಬವನ್ನು ಬಿಡ್ದಲೇ, ಸಂಸಾರ ಧರ್ಮವನ್ನು ಬಿಡ್ದಲೇ, ಸಂಸಾರದಲ್ಲಿ ಇದ್ದುಕೊಂಡು ಸಹ ಇಂಥ ಶರಣರ ಸಂಕುಲದಲ್ಲಿ ಸೇರಿ ಬಸವಣ್ಣನಂಥ ಮಹಾತ್ಮರನ್ನು ಅರ್ಥ ಮಾಡಿಕೊಂಡು ತನ್ನ ತನು ಮನ ಭಾವ ಎಲ್ಲವನ್ನು ಕೂಡ ಅವರಿಗೆ ಅರ್ಪಿಸಿ ಸಾಧನೆ ಹಾದಿಯಲ್ಲಿ ಕಟಿಬದ್ಧವಾಗಿ ಒಂದು ಆಧಾರವಾಗಿ ನಿಲ್ಲೋದು ಅಂತಂತಂದರೆ ಮೊದಲಿಗೆ ಅವರ ಧರ್ಮಪತ್ನಿ. ಎಲ್ಲ ಸಾಧಕರನ್ನು ನಾವು ನೋಡಿದಾಗ ಸಾಧಕರು ಎಲ್ಲರೂ ಸಹ ಯಾರೋ ಒಬ್ಬರು ಅವರಿಗೆ ಸಪೋರ್ಟಿಗೆ ನಿಂತಿರ್ತಾರೆ. ಅದರಲ್ಲಿ ಮೊದಲನೇದಾಗಿ ಅವರ ಧರ್ಮಪತ್ನಿಯಾಗಿರ್ತಾರೆ. ಇಲ್ಲಿ ಅಡಪದ ಅಪ್ಪಣ್ಣನವರ ಪುಣ್ಯ ಸ್ತ್ರೀ ಲಿಂಗಮ್ಮ ತಾಯಿಯವರು, ಅವ್ರಿಗೂ ಸಹ ಲಿಂಗಮ್ಮ ತಾಯಿಯವರಿಗೆ ನಿಜಮುಕ್ತೆ ಅಂತ ಹೇಳ್ಬಿಟ್ಟು ಕರೀತಾರೆ, ನಿಜಮುಕ್ತ ಶರಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ತಾಯಿ ಆಧ್ಯಾತ್ಮಿಕದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ರು ಅಂತಂದರೆ, ಅವರಲ್ಲಿ ಒಂದು ವಚನದಲ್ಲಿ ಮೂಲಾಧಾರದಲ್ಲಿ ಆಧಾರವು ಬಲಿಯೇ ಅಂತಕ್ಕಂಥಂದ್ಬಿಟ್ಟು ಒಂದು ವಚನ ಇದೆ. ಆಧಾರವು ಬಲಿಯೇ, ಅದರಲ್ಲಿ ಅವರ ಒಂದು ಅನುಭವವನ್ನು ಹೇಳ್ಕೊಂಡು ಹೋಗ್ತಾರೆ. ಯಾವ ರೀತಿ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಪಶ್ಚಿಮ ಚಕ್ರಕ್ಕೆ ಹೋಗಿ ಪಶ್ಚಿಮ ಚಕ್ರದಲ್ಲಿ ಅಲ್ಲಿ ಅಮೃತವೆಂಬ ಕೊಡಬು ತುಂಬಿ ಅದು ಹರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅಮೃತವನ್ನು ಉಂಡು ನಾನು ಅನುಭವಿಸಿದಂಥ ಸುಖವನ್ನು ಅವರು ಬರೀತಾರೆ. ಇದನ್ನು ನೋಡಿದಾಗ ಅವರು ಎಂತಹ ಒಂದು ಸಾಧಕರಾಗಿದ್ದರು, ಲಿಂಗ ಸಾಧಕರಾಗಿದ್ದರು, ಲಿಂಗಾಂಗ ಯೋಗಿಗಳಾಗಿದ್ದರು, ಯಾವ ರೀತಿ ಶಿವಯೋಗದಲ್ಲಿ ತಲ್ಲೀನರಾಗಿದ್ದರು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈಗ ನಾವು ಇಂತಹ ಒಂದು ಶಿವಶರಣೆ ಲಿಂಗಮ್ಮ ತಾಯಿ ಯಾವ ರೀತಿ ಅವರಿಗೆ ಸಪೋರ್ಟ್ ಕೊಟ್ಟಿರ್ಬೋದು ಅಲ್ವರ? ಯಾವ ರೀತಿ ಸಪೋರ್ಟ್ ಕೊಟ್ಟಿರ್ಬೋದು ಅವರು? ಲಿಂಗಮ್ಮ ತಾಯಿಯವ್ರ ಬಗ್ಗೆ ನೀವು ಹೇಳಿದಾಗ ಒಂದು ಮಾತು ಉಪಯೋಗಿಸಿದ್ರಿ, ನಿಜಮುಕ್ತಿ ಅಂತೇಳಿ. ತಾಯಿ ತಾನು ಹೇಗೆ ನಿಜಮುಕ್ತಿ ಅಂತ ಹೇಳಿರ್ತಕ್ಕಂಥ ಒಂದು ಅದ್ಭುತವಾದ ವಚನ ಇದೆ. ಎಷ್ಟು ಅಂದರೆ ಆಕೆನೆ ಅದು ವಚನಕಾರ್ತಿಯರ ಅರಿವಿನ ಜ್ಞಾನ. ಅದು ಹೌದು. ತಾನು ತನ್ನ ಆತ್ಮವಿಶ್ವಾಸ ಇದೆಯಲ್ಲ, ಆ ಅನುಭವ ಇದೆಯಲ್ಲ, ಆ ಅದಮ್ಯ ಚೇತನ ಇದೆಯಲ್ಲ, ಅದು ಅದ್ಭುತವಾದದ್ದು. ಲಿಂಗಮ್ಮ ತಾಯಿ ಹೇಳ್ತಾರೆ, ಅಯ್ಯ ನರರೊಳು ಹುಟ್ಟಿ ಮರಹಿನೊಳಗೆ ಬಿದ್ದವಳ ತಂದು ಮಹಾಶರಣರು ಎನಗೆ ಕುರುಹ ತೋರಿದರು. ಅಯ್ಯ ನರರೊಳು ಹುಟ್ಟಿ ಮರಹಿನೊಳಗೆ ಬಿದ್ದವಳ ತಂದು ಮಹಾಶರಣರು ಎನಗೆ ಕುರುಹ ತೋರಿದರು. ಗುರುವೆಂಬುದನ್ನು ಹರುಹಿದರು, ಜಂಗಮವೇ ಜಗದ ಕರ್ತು ಎಂದು ಹರುಹಿದರು. ಅವರ ನೆಲವಿಡಿದು ಮನವ ನಿಲ್ಲಿಸಿದೆ. ತಾಯಿ ಹೇಳ್ತಾಳೆ, ಅವರ ನೆಲವಿಡಿದು ಮನವ ನಿಲ್ಲಿಸಿದೆ. ಕಾಯ ಜೀವ ಎಂಬುದ ಅರಿದೆ, ಭವ ಬಂಧನ ಅರಿದೆ. ಮನವ ನಿರ್ಮಲವ ಮಾಡಿದೆ. ಬೆಳಗಿದ ದರ್ಪಣದಂತೆ ಚಿತ್ತ ಶುದ್ಧವಾದಲ್ಲಿ, ವಚನ ವೈಶಿಷ್ಟ್ಯ ಇದು, ಬೆಳಗಿನ ದರ್ಪಣದಂತೆ ಚಿತ್ತ ಶುದ್ಧವಾದಲ್ಲಿ ನೀವು ಅಚ್ಚೊತ್ತಿದ ಕಾರಣದಿಂದ ನಿಮ್ಮ ಪಾದವಿಡಿದು ನಾನು ನಿಜಮುಕ್ತಳಾದಿನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಆಕೆರೆ ಹೇಳ್ಕೊಂಡಿದ್ದಾಳೆ. ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಮನುಷ್ಯನ ಗರ್ಭದೊಳಗೆ ಹುಟ್ಟಬೇಕಾಗ್ತದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿರ್ಬೇಕಾದಂಥ ಆಸೆ, ರೋಷ, ಪಾಶ ಇವೆಲ್ಲ ಸಹಜ. ಮಾನವ ಜನ್ಮ ಈ ಮರುವಿನಿಂದ ಕೂಡಿದೆ. ಈ ಮರುವೆ
ಎಲ್ಲ ದುಃಖದ ಮೂಲವಾಗಿದೆ. ಹಾಗಾಗಿ ತನ್ನ ಆತ್ಮದ ಅರಿವು ಮೂಡದ ಕಾರಣ ಈ ಮಾನವ ಮರುವಿನಿಂದ ಕೂಡಿರ್ತಾನೆ. ಆದರೆ ಶರಣರ ಅನುಭವದಿಂದ ಅಯ್ಯ ನರರೊಳು ಹುಟ್ಟಿ ಮರೈನೊಳಗೆ ಬಿದ್ದವಳ ತಂದು ಮಹಾಶರಣರು ನನಗೆ ಕುರುಹ ತೋರಿದರು ಅಂತ ಹೇಳ್ತಾಳಲ್ಲ ತಾಯಿ, ಆ ಕರುಣಾಳುಗಳಾದ ಮಹಾಶರಣರು ಅವರ ಕರುಣೆಯ ಕಣ್ಣಿಗೆ ಬಿದ್ದವರನ್ನೆಲ್ಲ ಉದ್ಧರಿಸುವ ಮಹಾಶಕ್ತಿ ಯಾರಿಗೆ ಶರಣರಿಗಿದೆ. ಹಾಗಾಗಿ ನಾನು ಕುರುಹ ತೋರಿದರು, ಗುರುವೆಂದನು ಅಂದ್ರೆ ಏನು ಅಂತ ಅರ್ಹಿದರು, ಜಂಗಮವೇ ಜಗದ ಕರ್ತು ಅಂತ ಹೇಳಿದ್ರು. ಹಾಗಾಗಿ ಅವರ ಸನ್ನಿಧಿಯಿಂದ ಅವರ ಉಪದೇಶದಂತೆ ನಡೆದು ಮನವನ್ನು ನಿಲ್ಲಿಸಿಕೊಳ್ತಾಳೆ ತಾಯಿ. ಕಾಯವನ್ನ ಜೀವ ಎಂಬುದನ್ನು ಅರಿತಾಳೆ, ಕಾಯ ಜೀವದ ಭೇದವನ್ನು ಅರಿತಾಳೆ, ಭವಬನನ್ನು ಬಿಡಿಸಿಕೊಂತಾಳೆ, ಮನವ ನಿರ್ಮಲ ಮಾಡಿಕೊಂತಾಳೆ. ಬೆಳಗಿದ್ದ ಕನ್ನಡಿಯಂತೆ ಚಿತ್ತವನ್ನು ಶುದ್ಧ ಮಾಡಿಕೊಂಡ ಆ ಲಿಂಗ ವಸ್ತು ತನ್ನಲ್ಲಿ ಐಕ್ಯಗೊಳ್ಳುತ್ತೆ. ಆ ಕಾರಣದಿಂದ ನಾನು ನಿಜಕ್ಕೂ ನಿಜ ಮುಕ್ತಿ ಅಂತ ಲಿಂಗಮ್ಮ ತಾಯಿ ಹೇಳ್ಕೊತ ಈ ವಚನ ಅದ್ಭುತವಾದ ವಚನ. ಬಸವಣ್ಣನ ವಿಶೇಷ ಏನು ಮತ್ತೆ ಹೇಳ್ತೀನಿ. ನಾನು ಮತ್ತೆ ಬಸವಣ್ಣ ತಕ್ಕೆ ಹೋಗ್ತೇನೆ, ಯಾಕಂದ್ರೆ ಇವಕ್ಕೆಲ್ಲ ಕಾರಣಕರ್ತ ಬಸವಣ್ಣ. ಅಲ್ಲಿಯವರೆಗೂ ಹೆಣ್ಣು ಭೋಗದ ವಸ್ತುವಾಗಿದ್ದಾಗ ಮತ್ತು ಸೇವಕಿಯಾಗಿದ್ದಾಗ ಸರಿ ಸಮಾನತೆಯನ್ನು ಕೊಟ್ಟು ಆಕೆಯನ್ನ ಜ್ಞಾನದ ಅರಿವಿಗೆ ಆ ಮಟ್ಟಕ್ಕೆ ತನಗೆ ಸರಿ ಸಮಾನಾಗಿ ನಿಲ್ಸ್ಕೊಂಡಂತ ಬಸವಣ್ಣ ಇದನ್ನಲ್ಲ, ಆ ಬಸವಣ್ಣನ ಕೃಪೆ ಅದು ಲಿಂಗಮ್ಮ ತಾಯಿ ಆಗ್ಬೋದು, ಅದಕ್ಕೆ ಲೆಕ್ಕಮ್ಮ ಆಗ್ಬೋದು, ಕೊಟ್ಟವೆ ಆಗ್ಬೋದು, ಸತ್ಯಕ್ಕಾಗ್ಬೋದು, ಮುಕ್ತಾಯಕ್ಕಾಗ್ಬೋದು. ಈ ಇಡೀ ಪರಂಪರೆ ಇದೆಯಲ್ಲ, ಈ ಪರಂಪರೆಗೆ ಕಾರಣಕರ್ತ ಬಸವಣ್ಣನನ್ನ ಇಡೀ ನಮ್ಮ ಜನ ಹೆಮ್ಮೆಯಿಂದ ನೆನಪಿಸ್ಕೊಬೇಕು ಅಂತ ನನಗೆ ಖಂಡಿತ ಖಂಡಿತ. ಹೆಣ್ಣಿನ ಶೋಷಣೆ ಅಂದಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಎಷ್ಟಿತ್ತು ಅಂತಂದರೆ, ಒಂದು ಜಾತಿಯ ಲೆಕ್ಕದಲ್ಲಿ ಸಮಾಜದ ಶೋಷಣೆ, ಸಮಾಜದ ವರ್ಗೀಕರಣ. ಅದೇ ರೀತಿ ಹೆಣ್ಣನ್ನು ಎಷ್ಟು ನಿಬಂಧನೆಗಳಲ್ಲಿ ಕಟ್ಟುಪಾಡುಗಳಲ್ಲಿ ಇಟ್ಟಿದ್ರು ಅಂತಂದರೆ, ಆಕೆಯ ಮೇಲೆ ಕಡ್ಡಾಯವಾದಂತಹ ವಿಧವಾ ಪದ್ಧತಿ ಇತ್ತು. ವಿಧವಾ ಪದ್ಧತಿ, ಬಾಲ್ಯ ವಿವಾಹ ಅಲ್ಲೂರ ಖಂಡಿತ. ಈ ವಿಧವಾ ಪದ್ಧತಿನೇ ಒಂದು ಘೋರ. ಆಕೆ ಏನಾದರೂ ಒಂದು ಸಣ್ಣ ವಯಸ್ಸಿನಲ್ಲಿ ಈ ಬಾಲ್ಯ ವಿವಾಹದ ನಿಮಿತ್ತ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ತಾಯಿದ್ರು. ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿದ ತಕ್ಷಣ ಅದು ಏನೋ ಅವರ ಒಂದು ಗ್ರಹಚಾರಕ್ಕೋ ಏನೋ ಅವರು ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಂಡ್ರು ಅಂತಂದರೆ ಅವಳು ಅವತ್ತಿಂದ ಡಿಕ್ಲೇರ್ ಏನು ವಿಧವಾ ಪದ್ಧತಿ ಅವಳಿಗೆ ಕಡ್ಡಾಯ. ವಿಧವಾ ಪದ್ಧತಿ ಅಂದ್ರೇನು? ಬಿಳಿ ಸೀರೆ ಉಡಿಸು, ಅವಳನ್ನ ಕತ್ಲಲ್ಲಿ ಹಿಡು, ಯಾವುದೇ ಮಂಗಳ ಕಾರ್ಯಗಳಿಗೆ ಮುಂದೆ ಬರೋಂಗಿಲ್ಲ, ಶುಭ ಕಾರ್ಯಗಳಿಗೆ ಮುಂದೆ ಬರೋಂಗಿಲ್ಲ, ಅವಳ ಅಮಂಗಳ ಸಾಯವರೆಗೂ ಅವಳನ್ನ ಚುಚ್ಚಿ ಅವಳನ್ನ ಹಿಂಸೆ ಕೊಡ್ತಿದ್ದಂತಹ ಕಾಲ ಅದು. ಅಂಥ ಮಹಿಳೆಯರನ್ನು ಮೇಲೆ ತಂದು ಅಂಟು ಮುಂಟು ಮಡಿ ಮೈಲಿಗೆ ಸೂತಕ ಜೊತೆಗೆ ಜಾತಕ ಇವು ಯಾವೂ ನಮಗೆ ಅಪ್ಲೈ ಆಗೋದಿಲ್ಲ. ನೋಡಿ, ಸೂತಕದ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ ಅಂತಂತಂದರೆ, ಈಗ ನಾವು ಯಾರೋ ಒಂದು ಋತುಮತಿ ಆದರು ಅಂದರೆ ಮುಗ್ದೋಯ್ತು, ಅವ್ರ ಮನೆಗೆ ಯಾರೂ ಹೋಗಂಗಿಲ್ಲ. ಯಾಕೆ ಅಂದರೆ ಸೂತಕದ ಮನೆ. ಒಂದು ಹೆಣ್ಣು ರಜಸ್ವಿ ಆಗುವಂಥದ್ದು, ಒಂದು ಹೆಣ್ಣು ಪರಿವರ್ತನೆ ಆಗುವಂಥದ್ದು ಜಗದ ನಿಯಮ. ಹೆಣ್ಣು ಮತ್ತು ಗಂಡು ಇಬ್ಬರು ಕೂಡ ಹಂತವಾಗಿ ಪರಿವರ್ತನೆ ಕ್ರಿಯೆಯಲ್ಲಿ ತೊಡಗಿ ಪರಿವರ್ತನೆ ಅವರ ದೇಹದ ಬದಲಾವಣೆಗಳಾಗ್ತಾನೇ ಇರ್ತವೆ. ಈ ಒಂದು ಪರಿವರ್ತನೆ ಜಗದ ನಿಯಮ. ಜೀವಜಂತುಗಳು ಈ ಭೂಮಿಯ ಮೇಲೆ ಎಷ್ಟು ಜೀವಜಂತುಗಳು ಇದ್ದಾವೋ ಎಲ್ಲ ಜೀವಜಂತುಗಳಲ್ಲೂ ಸಹ ನಡೆಯುವಂತಹ ಈ ಮುಟ್ಟು ಮಡಿ ಮೈಲಿಗೆಗಳು ಏನಿದೆ, ಮುಟ್ಟು ಅಂತಕ್ಕಂಥ ಈ ರಜಸ್ವೇ ಏನಿದೆ, ಇವೆಲ್ಲವೂ ಕೂಡ ಎಲ್ಲ ಜೀವಿಗಳಿಗೂ ಅನ್ವಯಿಸುತ್ತೆ, ಗಿಡ ಮರಗಳಿಗೂ ಸಹ ಅನ್ವಯಿಸುತ್ತೆ ಅಂಥೇಳಿ ನಮ್ಮ ಸೈನ್ಸಿಸ್ಟ್ಗಳು ಹೇಳ್ತಾರೆ. ಇದು ಒಂದು ಪ್ರಕೃತಿಯ ಸ್ವಾಭಾವಿಕ ನಿಯಮ. ಇದನ್ನು ಒಂದು ವೈಭವೀಕರಣಗೊಳಿಸಿ ಆ ಮುಟ್ಟು ಅಂತಕ್ಕಂಥದ್ದನ್ನೇ, ಆ ಸೂತಕ ಅಂತಕ್ಕಂಥದ್ದನ್ನೇ ಒಂದು ವೈಭವೀಕರಣ ಮಾಡಿ ಆ ಹೆಣ್ಣನ್ನು ಶೋಷಣೆ ಸ್ಥಿತಿಯಲ್ಲಿ ಇಟ್ಟಿದ್ರಲ್ಲ, ಇದರಿಂದ ಬಸವಣ್ಣನವರು ಹೊರ ತಂದಂಥವ್ರ ಜೊತೆಗೆ ಏನು ಹೇಳ್ತಾರೆ, ನೀವು ಮುಟ್ಟು ಆಗಿರ್ತಕ್ಕಂಥ ಸಮಯದಲ್ಲೂ ಸಹ ನೀವು ಲಿಂಗ ಪೂಜೆ ಮಾಡ್ಕೊಳ್ಬೇಕು, ಶಿವನ ಧ್ಯಾನ ಮಾಡಬೇಕು, ಶಿವ ಪೂಜೆಯನ್ನು ಮಾಡಿಕೊಳ್ಬೇಕು. ಮಾಡಿಕೊಳ್ಳಿಲ್ಲ ಅಂತಂದರೆ ಯಾವುದೋ ಒಂದು ಸೂತಕದ ಹೆಸರಿನಲ್ಲಿ, ಒಂದು ಸೂತಕದ ಕಾರಣ ನಿಮಿತ್ತ ಅಂದು ನೀವು ಶಿವಪೂಜೆ ಮಾಡ್ಕೊಳ್ಳಿಲ್ಲ, ಶಿವನ ಧ್ಯಾನ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ ಅಂದರೆ ಅವತ್ತು ನಿಮಗೆ ನಷ್ಟ, ಒಂದು ದಿನ ನಿಮಗೆ ನಷ್ಟ ಆದಂಗೆ ಅನ್ನುವಂಥ ಒಂದು ಸ್ಥೈರ್ಯವನ್ನು ತುಂಬಿ, ಅವರಿಗೆಲ್ಲ ಒಂದು ಶಕ್ತಿಯನ್ನು ತುಂಬಿ ಒಂದು ಸಮಾನತೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಇಂಥ ಲಿಂಗಮ್ಮ ತಾಯಿ ಅಂತ ವಿಶೇಷವಾಗಿ ಈಗ ಯಾವುದೇ ರಾಜಕಾರಣಿ ಅಥವಾ ಉಪನ್ಯಾಸ ಮಾಡಬೇಕಾದ್ರೆ ಆಯ್ದಕ್ಕಿ ಲಕ್ಕಮ್ಮನ ಪ್ರಸ್ತಾವ ಮಾಡ್ತಾರೆ. ಹೌದೌದು, ಉದಾಹರಣೆ ಕೊಡ್ತಾರೆ. ಅಂತಹ ಆಯ್ದಕ್ಕಿ ಲಕ್ಕಮ್ಮ, ಇಂತಹ ನಿಜಮುಕ್ತಿ ಲಿಂಗಮ್ಮ,
ಅಂತಹ ಸತ್ಯಕ್ಕ, ಹೌದು. ಅಂತಹ ರಮವ್ವೆ, ಹೌದು. ಈ ಪರಂಪರೆ ಇದೆಯಲ್ಲ, ಸೂಳೆ ಸಂಕವೇ. ಇದನ್ನ ಕಟ್ಟಿದ್ನಲ್ಲ ಬಸವಣ್ಣ, ಹೌದು. ಅವನೇ ಸಾಟಿ. ಹೌದೌದು. ಹಾಗಾಗಿ ಹೌದು. ನಮ್ಮ ಜನ ನೋಡಿ, ಅರ್ಥ ಮಾಡ್ಕೊಬೇಕು. ಪತಿತೆಯರನ್ನ ಪಾವನ ಮಾಡಿದ ಬಸವಣ್ಣ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಹೆಣ್ಣನ ಶೋಷಣೆ ಮಾಡ್ತಾ ಇರತಕ್ಕಂಥ ಕಲ್ಪನೆ ಒಂದು ಧರ್ಮ ಒಂದು, ಇನ್ನೊಂದು ಪುರಾಣ ವೈದಿಕ ಶಾಹಿಯಲ್ಲಿ ಕೊಲಿತಾ ಇರತಕ್ಕಂಥ ಹೆಣ್ಣು ಒಂದು. ಹೌದು. ಹೆಣ್ಣಿಗೆ ಮುಕ್ತಿಯೇ ಇಲ್ಲ ಅಂತ ಸಮಯದಲ್ಲಿ ಹೌದು, ತನಗೆ ಸರಿಸಮಾನವಾಗಿ ಕುಳ್ಳಿರಿಸಿಕೊಂಡು ಆಕೆಗೆ ಅಕ್ಷರ ಕಲಿಸಿ ಅದ್ಭುತವಾದ ಅನುಭವ ಮಂಟಪದಲ್ಲಿ ವ್ಯಾಖ್ಯಾನ ಮಾಡುವಂತ ವಚನಗಳನ್ನು ಬರೆಯುವಂತಹ ಒಂದು ಮಟ್ಟಕ್ಕೆ ತಯಾರು ಮಾಡಿದ್ರಲ್ಲ ಬಸವಣ್ಣನಿಗೆ. ಹಾಗಾಗಿ ಲಿಂಗಮ್ಮ ಹೇಳ್ತಾಳೆ, ಆಸೆಯ ನಳಿದು ರೋಷವ ನಿಲ್ಲಿಸಿ ಜಗದ ಪಾಶವ ಅರಿದು ಈಶ್ವರನಿಸಿಕೊಂಬ ಶರಣರ ಜಗದ ಏಸಿಗಳೆತ್ತಬಲ್ಲರೋ. ಅಪ್ಪಣ್ಣ ಪ್ರಿಯ ಚನ್ನಬಸ ಸವಾಲು, ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಜಗದ ಏಸಿಗಳೆತ್ತಬಲ್ಲರು ಅಂದ್ರೆ ಆ ಚಾಲೆಂಜ್, ಆ ನಿಖರತೆ, ಆ ತಾಕತ್ತನ್ನ ಬಸವಣ್ಣ ಕೊಡ್ತಾರೆ. ಇದು ಅಪ್ಪಣ್ಣನಿಗೆ ಒಂದು ಪರಿಪೂರ್ಣವಾಗಿ ಇರ್ತಕ್ಕಂಥದ್ದು. ಅದೇ ವಚನ ನಮ್ಮ ಜಠರದಾಸ ಇದೆಯಲ್ಲ, ಸತಿಪತಿಗೊಳ್ಳೊಂದಾದ ಭಕ್ತಿತವಾಗಿರ್ಬೋದು ಶಿವಂಗೆ ಅಂತೇಳಿ. ಅದಕ್ಕೆ ಅನುರೂಪವಾಗಿ ನಾನು ಸುಮಾರು 10 ವರ್ಷದಿಂದ ಒಂದು ಪುಸ್ತಕ ಬರೆದಿದ್ದೆ, ಅನುರೂಪಿಗಳು ಅಂತೇಳಿ. ಹೀಗೆ ಜಠರದಾಸಮಿಯ ದುಗ್ಗಳೆ, ಆಯ್ದಕ್ಕೆ ಲಕ್ಕಮ್ಮ ಮಾರಯ್ಯ, ಅಡಪದ ಅಪ್ಪಣ್ಣ ಲಿಂಗಮ್ಮ, ಈ ರೀತಿ ಒಂದು ಮಾಡಿದ್ದೆ ನಾನು. ಮೋಳಿಗೆ ಮಹಾದೇವಿ ದಂಪತಿಗಳು, ಅನುರೂಪಿಗಳು ಅಂತ ಒಂದು ಪುಸ್ತಕವನ್ನು ನಾನು ಮಾಡಿದ್ದೆ. ಹಾಗಾಗಿ ಆ ನೆನಪು ಬಂತು ಈಗ ಅಷ್ಟೇ. ಸಂಸಾರದ ಜೊತೆಗೆ ಶರಣ ದಂಪತಿಗಳಾಗಿ ಅವರನ್ನು ಅರ್ಪಿಸ್ಕೊಂಡ್ರಲ್ಲ ನೋಡಿ. ನಮ್ಮ ಬಸವಣ್ಣರದೊಂದು ವಿಶೇಷ, ಇನ್ನೊಂದು ವಿಶೇಷ, ಸೂಳೆಯರ ಕೇರಿಗಳಿಗೆ ಶರಣರನ್ನು ಕಳಿಸಿ ಅವರ ಕಷ್ಟಗಳನ್ನು ವಿಚಾರವನ್ನು ತಿಳ್ಕೊಂಡು ಅವರಿಗೆ ಈ ಒಂದು ಜ್ಞಾನದ ಅರಿವನ್ನು ಕೊಟ್ಟು ಅವರ ನಡತೆಗಳನ್ನು ಶುದ್ಧಿ ಮಾಡ್ತಾರೆ. ಇವು ಸಾಮಾನ್ಯವಾಗಿ ಹೇಳ್ತಾರೆ, ಅವಳು ಮೈ ಮಾರ್ಕೊಳ್ಳೋಳು ಅಂತಾರೆ. ನೋಡಿ, ಇವತ್ತು ನನಗೊಂದು ನೆನಪು ಬರ್ತದೆ. ಇವತ್ತಿನ ದಿನದಲ್ಲಿ ಅವರ ಮೈಯನ್ನು ಅವರು ಕೋಟಿಗೆ ಮಾರ್ಕೊಳ್ಳುವಂಥವ್ರನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಕ್ರಿಕೆಟಿಗರು, ಈಗ ಕ್ರಿಕೆಟ್ ಆಡ್ತಾ ಇದ್ದಾರಲ್ಲ, ಕ್ರಿಕೆಟಿಗರು ಅವರು ತನ್ನ ದೇಹಕ್ಕೆ ಬೆಲೆ ಕಟ್ಕೊತಾರ ಇಲ್ವೋ? ಕಟ್ಕೋತಾರೆ ತಾನೆ. ಅವ್ರನ್ನ ಮಾರ್ಕೊಂಡಂಗೆ ಕೆಲವು ಈ ಚಿತ್ರನಟರನ್ನು ಸಹ ತನಗೆ ತಾನು ಬೆಲೆ ಕಟ್ಕೊಳ್ತಾರೆ. ಇದು ಒಂದು ರೀತಿ ಮೈ ಮಾರ್ಕೊಂಡಂಗೆನೇನೆ ಅಲ್ವರ? ಇದು ಒಂದು ರೀತಿ ಅಪವಿತ್ರ. ಆದರೆ ಬಸವಣ್ಣನವರು ಕಾರಣ ನಿಮಿತ್ತವಾಗಿ ಅವರಿಗೆ ಪರ್ಯಾಯ ಮಾರ್ಗವಿಲ್ಲದೆ ಅವರು ಏನು ಒಂದು ಕೃತ್ಯವನ್ನು ಮಾಡ್ತಾಯಿದ್ರು, ಅದರ ತಪ್ಪಿನ ಅರಿವನ್ನು ಅವರಿಗೆ ಮಾಡಿ ಅವರನ್ನು ಒಂದು ನಿಜವಾದಂತಹ ಒಂದು ಜ್ಞಾನ ಮಾರ್ಗಕ್ಕೆ ತರೋದಿದೆಯಲ್ಲ, ತುಂಬ ಕಷ್ಟ. ಇವತ್ತು ಒಳ್ಳೆ ಕುಟುಂಬದವ್ರನ್ನ ಒಳ್ಳೆಯವ್ರ ಮಾಡೋದೇ ಕಷ್ಟ ಕೂತಿರುವಾಗ ಪತಿತೀರನ ಪಾವನ ಮಾಡಿದಂತ ಕೀರ್ತಿ ಯಾರಿಗಿತ್ತು ಅಂತಂದ್ರೆ ಪತಿತ ಪಾವನ ಬಸವಣ್ಣ. ಹಾಗಾಗಿ ಅದು ಆ ವಿಚಾರಕ್ಕೆ ಹೋದ್ರೆ ಮತ್ತೆ ಎಲ್ಲೆಲ್ಲೋ ಹೋಗ್ತದೆ. ಹೀಗೆ ನಾವು ನಮ್ಮ ಈ ಒಂದು ಅಡಪದ ಅಪ್ಪಣ್ಣನವರ ಒಂದು ವಿಶೇಷ ಸಾಂದರ್ಭಿಕವಾದಂತಹ ಎಂದೂ ಮರೆದೇ ಇರತಕ್ಕಂಥ ಒಂದು ಘಟನೆ ಇದೆ. ಯಾವ ಘಟನೆಯಪ್ಪ ಅಂತಂತಂದರೆ, ಅಲ್ಲಮ ಪ್ರಭುಗಳು ಪ್ರಥಮ ಬಾರಿಗೆ ಮಹಾಮನೆಗೆ ಬಂದಂತಹ ಸಂದರ್ಭದಲ್ಲಿ, ಬಸವಣ್ಣನವರನ್ನು ನೋಡಲು ಮಹಾಮನೆಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳನ್ನು ಯಾವ ರೀತಿ ಅಡಪದ ಅಪ್ಪಣ್ಣವರು ಈ ಬಸವಣ್ಣವ್ರ ಹತ್ರ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ಬಹಳ ಅದ್ಭುತವಾದಂತಹ ಒಂದು ಸಂದರ್ಭ. ಬಸವಣ್ಣನವರು ಆ ಸಂದರ್ಭದಲ್ಲಿ ಲಿಂಗ ಪೂಜೆ ಮಾಡ್ತಾ ಇರ್ತಾರೆ, ಶಿವಯೋಗ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳು ಸಿದ್ದರಾಮೇಶ್ವರರ ಸಮೇತ ಬಸವಣ್ಣವರ ಮಹಾಮನೆಗೆ ಬರ್ತಾರೆ. ಇದನ್ನು ಗಮನಿಸಿದಂತಹ ಅಪ್ಪಣ್ಣನವರ ಪಾತ್ರ ಇದೆಯಲ್ಲ, ಆ ಸಂದರ್ಭ ಇದೆಯಲ್ಲ, ಅದು ಅದ್ಭುತವಾದಂಥ ನಮ್ಮ ವಚನ ಸಾಹಿತ್ಯದಲ್ಲಿ, ನಮ್ಮ ಶರಣ ಸಾಹಿತ್ಯದಲ್ಲಿ ಒಂದು ಅದ್ಭುತವಾದಂತಹ ಒಂದು ಇದು ಪ್ರಸಂಗ. ಇದು ನಮ್ಮ ಶೂನ್ಯ ಸಿದ್ಧಾಂತದಲ್ಲಿ ಒಂದು 5ನೇ ಅಧ್ಯಾಯವಾಗಿ ಇದು ಬರ್ತದೆ. ಇದೊಂದು ಅದ್ಭುತವಾದಂತಹ ಒಂದು ವಿಚಾರ, ಯಾವ ರೀತಿ ಸಂಭಾಷಣೆಗಳಾಗುತ್ತೆ. ಅದಕ್ಕೊಂದು ಪೂರಕ ಒಂದು ಮಾತು ಹೇಳ್ತೀನಿ. ನಾವು ಅಪ್ಪಣ್ಣನವ್ರನ್ನ ಆಪ್ತ ಸಹಾಯಕ, ಆಪ್ತ ಕಾರ್ಯದರ್ಶಿ, ಈ ರೀತಿ ನಾವು ವರ್ಗೀಕರಣ ಮಾಡ್ತೀವಿ. ಈ ಪ್ರಸಂಗವನ್ನು ಯಾಕೆ ನಾವು ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ಅಲ್ಲಮ ಪ್ರಭುಗಳು ವ್ಯೋಮತೇಜ, ವ್ಯೋಮಕಾಯ ಸಿದ್ಧಿ ಅಂತವರು. ಬಸವಣ್ಣವರು ಜಗಜ್ಯೋತಿ, ಜಗದ ತೇಜ. ಈ ವ್ಯೋಮತೇಜ ಮತ್ತು ಜಗದ ತೇಜಗಳ ನಡುವೆ ಸಿಲುಕಿಕೊಂಡ ಒಬ್ಬ ಆಪ್ತ ಸಹಾಯಕ ಹೇಗೆ
ಅವನು ತನ್ನ ಒಡೆಯನನ್ನ ಮತ್ತು ತನ್ನ ಅತಿಥಿಗಳನ್ನು ಹೇಗೆ ಅವನು ನಿಭಾಯಿಸ್ತಾನೆ, ಹೇಗೆ ಸಂಭಾಳಿಸ್ತಾನೆ ಅಂತಕ್ಕಂಥ ಇದೆಯಲ್ಲ, ಅದು ಎಲ್ಲ ಆಪ್ತ ಸಹಾಯಕರಿಗೆ ನಾನು ಹೇಳ್ಬೇಕಾಗಿತ್ತು ಮಾಡ್ಬಿಟ್ಟೆ. ಒಂದು ನಿಮಿಷ, ನಾನು ಅಪ್ಪಣ್ಣನವ್ರನ್ನ ಒಬ್ಬ ಜ್ಞಾನಿ, ಒಬ್ಬ ವಚನಕಾರ, ಒಬ್ಬ ಶರಣ, ಹಾಗೇನೆ ಒಬ್ಬ ಆಪ್ತ ಕಾರ್ಯದರ್ಶಿ, ಮಾದರಿ ಆಪ್ತ ಕಾರ್ಯದರ್ಶಿ ಅಂತ ಬ್ಯಾಲೆನ್ಸ್ ಮಾಡೋದಿದೆ ನೋಡಿ. ಯಾಕೆಂದ್ರೆ ಇವತ್ತು ದೇಶ, ರಾಜ್ಯ, ಮಠ, ಮಾನ್ಯ, ಸಂಘ ಸಂಸ್ಥೆಗಳು ಎಲ್ಲವೂ ನಿಂತಿರೋದು ಈ ಆಪ್ತ ಸಹಾಯಕರೊಂದಿಗೆ. ಮಿನಿಸ್ಟರ್ ತಪ್ಪು ಮಾಡಿದ್ರೆ, ಸಿಎಂ ತಪ್ಪು ಮಾಡೋದಕ್ಕೆ ಕಾರಣ ಅವ್ರ ಆಪ್ತ ಕಾರ್ಯದರ್ಶಿಗಳು, ಅಥವಾ ಸರಿಯಾಗಿ ಮಾಡೋದಕ್ಕೂ ಅವ್ರು ಕಾರ್ಯದರ್ಶಿ ಆಗಿರ್ತಾರೆ. ಇವತ್ತಿನ ಸಮಕಾಲೀನ ಸಮಾಜದಲ್ಲಿ ತಮ್ಮ ಸ್ವಾರ್ಥವನ್ನು ಸಾಧಿಸತಕ್ಕಂಥ ಆಪ್ತ ಕಾರ್ಯದರ್ಶಿಗಳೇ ಜಾಸ್ತಿ, ಆಪ್ತ ಸಹಾಯಕರೇ ಜಾಸ್ತಿ. ಮೊನ್ನೆ ಒಬ್ರು ಹೇಳ್ತಿದ್ರು, ಆಪ್ತ ಸಹಾಯಕರ ಸಂಖ್ಯೆ 40-50 ಇರುತ್ತೆ ಒಬ್ಬ ಮಿನಿಸ್ಟರ್ಗೆ ಅಂತೇಳಿ. ಬಸವಣ್ಣನಿಗೆ ಒಬ್ಬನೇ ಇದ್ದಿದ್ದು ಆಪ್ತ ಸಹಾಯಕ, ಆಪ್ತ ಕಾರ್ಯದರ್ಶಿ. ಎಂತಹ ಆಪ್ತ ಸಹಾಯಕ, ತನ್ನ ಒಡೆಯನ ಘನತೆಯನ್ನ ಕಾಪಾಡಿಕೊಂಡು, ತನ್ನ ಒಡೆಯನಿಗೆ ಹಿತವನ್ನು ಹೇಳಿಕೊಂಡು, ತನ್ನ ಒಡೆಯ ಮತ್ತು ಸಂಘಟನೆಯ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವ ಅಡಪದ ಅಪ್ಪಣ್ಣ ಈ ಅಲ್ಲಮ ಪ್ರಭುದೇವರು ಏನು ಕರ್ಮಯೋಗಿಯಾಗಿದ್ದಂತಹ ಸಿದ್ದರಾಮಯ್ಯರವರ ಶಿವಯೋಗಿ ಮಾಡೋಕೆ ಏನು ಅಲ್ಲಮ ಪ್ರಭುಗಳು ಕರ್ಕೊಂಡ್ಬರ್ತಾರೆ ಮಹಾಮನೆ ಅಂಗಳಕ್ಕೆ. ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಆ ನಡ್ಕೊಂತಾನಲ್ಲ ಅಪ್ಪಣ್ಣ, ಅದು ಅದ್ಭುತವಾದದ್ದು. ನಿಜಕ್ಕೂ ಇದು ಮಾದರಿ. ಈ ಮಾದರಿಯನ್ನ ನಾವು ಈ ಎಲ್ಲ ಆಪ್ತ ಸಹಾಯಕರಿಗೆ ಅದನ್ನ ಕಳಿಸ್ಕೊಡ್ಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ನೋಡಿ, ಈಗ ಇವರು ಒಳಗಡೆ ಶಿವಪೂಜೆ ಕೂತಿರ್ತಾರೆ, ಇವರ ಶಿವಪೂಜೆನೂ ಕೂಡ ಭಂಗ ಆಗಬಾರ್ದು. ಇವರು ಹೊರಗಡೆನೂ ಕೂಡ ಅವರನ್ನ ಕಾಯ್ತಾ ಕೂತಿರ್ತಾರಲ್ಲ, ಇವ್ರಿಗೂ ಬೇಜಾರಾಗಬಾರ್ದು. ಯಾವ ರೀತಿ ಇವರಿಬ್ಬರನ್ನು ನೀವು ಹೇಳಿದಾಗೆ ಒಬ್ಬ ಆಪ್ತ ಕಾರ್ಯದರ್ಶಿಯಾಗಿ ಒಬ್ಬ ಪ್ರಧಾನಮಂತ್ರಿಗೆ, ಇವಾಗ ಬಸವಣ್ಣನವರು ಅವತ್ತಿಗೆ ಪ್ರಧಾನಮಂತ್ರಿ, ಒಬ್ಬ ಪ್ರಧಾನಮಂತ್ರಿ ಬರೀ ಹೊರಗಡೆ ಅಷ್ಟೇ ಅಲ್ಲ, ಈಗ ಆಸ್ಥಾನ ಅದು ಇದು ಬಿಜ್ಜಳ ಅಂದಾಗ ಅದು ಲೌಕಿಕ ಆಗೋಯ್ತು. ಲೌಕಿಕದಲ್ಲಿ ಮತ್ತು ಈ ಪಾರಮಾರ್ಥಿಕದಲ್ಲಿ ಎರಡರಲ್ಲೂ ಕೂಡ, ಈ ಆಧ್ಯಾತ್ಮಿಕದಲ್ಲಿ ಎರಡರಲ್ಲೂ ಕೂಡ ಇವ್ರು ಪಾತ್ರ ವಹಿಸ್ತಾ ಇರ್ತಕ್ಕಂಥದ್ದು ಬಹಳ ವಿಭಿನ್ನ. ಅಲ್ಲಿ ಹೇಗೆಂದರೆ, ಒಂದು ರಾಜ್ಯದ ಆಡಳಿತ, ಸಚಿವಾಲಯ, ಹೌದು. ಎರಡನೇದು ಅನುಭವ ಮಂಟಪ, ಹೌದು, ವಿಶ್ವದ ಮೊಟ್ಟ ಮೊದಲ ಸಂಸತ್ತು. ಮೂರನೇದು ಮಹಾಮನೆ, ಪ್ರಸಾದ ನಿಲಯ, ಹೌದು. ಈ ಮೂರರಲ್ಲೂ ಬಸವಣ್ಣನವರ ಆ ಪ್ರಮುಖ ನಿರ್ವಹಣೆಗೆ ಪೂರಕವಾಗಿದ್ದಂತವನು ಅಡಪದ ಅಪ್ಪಣ್ಣನವರು. ಹೇಗೆ ಅಂದ್ರೆ, ಸಚಿವಾಲಯದ ಕಾರ್ಯಚಟುವಟಿಕೆಗಳ ಬಗ್ಗೆಗೂ ಅವನು ತನ್ನ ಒಡೆಯನಿಗೆ ಮನವರಿಕೆ ಮಾಡಿಕೊಡ್ತಾನೆ. ಹಾಗೆ ಮಹಾಮನೆಯಲ್ಲಿ ಪ್ರಸಾದದ ನಿರ್ವಹಣೆಯಲ್ಲಿಯೂ ಅವನು ತನ್ನ ಪಾತ್ರ ವಹಿಸ್ತಾನೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಅನುಭವ ಮಂಟಪದಲ್ಲಿ ಇವನು ಏನು ನಾವು ಇವತ್ತು ಲೋಕಸಭೆಯಲ್ಲಿ ಏನು ನಾವು ಪ್ರಧಾನ ಕಾರ್ಯದರ್ಶಿ ಅಂತ ಇರ್ತಾರೆ, ಸಂಸತ್ನಲ್ಲಿ ವಿಧಾನಮಂಡಲಕ್ಕೆ ಒಬ್ಬ ಕಾರ್ಯದರ್ಶಿ ಇರ್ತಾರೆ, ಇಡೀ ಆ ವಿಧಾನಮಂಡಲದ ಕಾರ್ಯಕಲಾಪಗಳನ್ನ ಸಂಚಾಲಕರಾಗಿರ್ತಾರೆ. ಆ ಕಾರ್ಯವನ್ನ ಅಡಪದ ಅಪ್ಪಣ್ಣ ಮಾಡ್ತಾ ಇರ್ತಾನೆ. ಹಾಗಾಗಿ ಮಹಾಮನೆ, ಅನುಭವ ಮಂಟಪ ಮತ್ತು ಸಚಿವಾಲಯ ಮೂರರಲ್ಲಿಯೂ ಒಡೆಯನೊಂದಿಗೆ ಮುಂಜಾವಿನಿಂದ ಇರುಳಿನವರೆಗೂ ಜೊತೆಯಾಗಿ ಇದ್ದುಕೊಂಡು ತನ್ನ ಒಡೆಯನ ನಿಮಿಷದ ಏನೀಗ ನಾವು ಗವರ್ನರ್ದೊಂದು ಇದು ಬರುತ್ತೆ, ಏನು ಬರುತ್ತೆ, ಮಿನಿಟ್ ಟು ಮಿನಿಟ್ ಟೈಮ್ ಬರುತ್ತೆ. ಆ ರೀತಿ ಬಸವಣ್ಣನವರ ಟೈಮ್ ಟೇಬಲ್ ನ ನಿರ್ವಹಿಸ್ತಾ ಇದ್ದವರು ಅಡಪದ ನಡೆಸಿದ್ದಾರೆ. ನೀವ್ ಹೇಳಿದ್ರಿ ಆ ಪೂಜೆ ಕುಂತಿರ್ತಾರೆ ಅಂತೇಳಿ ಬಸವಣ್ಣವರು ಅಲ್ಲಮಪ್ರಭುಗಳು ಬಂದ್ರು ಅಂತ. ಆಗ ಎಷ್ಟು ಚಂದ ಹೇಳ್ತಾನೆ, ಎಷ್ಟು ಚಂದ. ಯಾಕೆ ವಚನ ಚಂದ ಅಂತ ಹೇಳ್ತೀನಿ ನಾನು ಅಂದ್ರೆ, ಒಬ್ಬ ಕಾರ್ಯಕರ್ತನಾಗಿ ದೇವದೇವ ಮಹಾಪ್ರಸಾದ ಹೌದು ಅಂತ ಫಸ್ಟ್ ಪ್ರಾರಂಭ ಮಾಡ್ತಾನೆ. ಅಲ್ಲಮ ಪ್ರಭುವಿನ ವ್ಯಕ್ತಿತ್ವವನ್ನು ಯಾರು ಸೆರೆ ಹಿಡಿದಿದ್ದಾರೆ ಅಂದ್ರೆ ಅದು ಅಡಪದ ಅಪ್ಪಣ್ಣ. ಹೇಳ್ತಾನೆ ಅಡಪದ ಅಪ್ಪಣ್ಣ, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆಯಿಲ್ಲ, ನುಡಿಯಲ್ಲಿ ಕಡೆಯಿಲ್ಲ, ನಡೆಯಲ್ಲಿ ಗತಿ ಇಲ್ಲ. ಇದೆಂತಹ ಸುಳುವು ಎಂದರಿಯೇ, ಇದೆಂತಹ ನಿಲುವು ಎಂದರಿಯೇ, ಮರುಳಿಲ್ಲದ ಮರುಳು, ಅರಿವಿಲ್ಲದ ಅರಿವು. ಅಲ್ಲಮ ಪ್ರಭುಗೆ ಅದ್ಭುತವಾದ್ದು. ಮರುಳಿಲ್ಲದ ಮರುಳು, ಅರಿವಿಲ್ಲದ ಅರಿವು, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಬರವು, ಕೌತುಕವಾಯಿತು ಚಿತ್ತೈಸಯ್ಯ ಸಂಗನ ಬಸವಣ್ಣ. ಎಷ್ಟು ಚಂದ ಹೇಳ್ತಾನೆ, ಪರಿಚಯ ಮಾಡ್ತಾ ಇದ್ದಾರೆ ನೋಡ್ರಿ. ಇಡೀ ಅಲ್ಲಮ ಪ್ರಭುವಿನ ಘನ ವ್ಯಕ್ತಿತ್ವವನ್ನ ಆ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾನಲ್ಲ, ಅದು ಅಪ್ಪಣ್ಣನ ಒಂದು ಘನ ವ್ಯಕ್ತಿತ್ವನು ಸಹ ಪ್ರತಿಬಿಂಬಿಸ್ತದೆ. ಒಬ್ಬ ಆಪ್ತ ಸಹಾಯಕ, ಒಬ್ಬ ಆಪ್ತ ಕಾರ್ಯದರ್ಶಿ ತನ್ನ ಒಡೆಯನನ್ನ ನೋಡಲು ಬಂದವರ ಕುರಿತಾಗಿ ಹೇಳುವಾಗಕ್ಕೆ ಒಂದು ಮಾದರಿ ಅಂತ ನಾನು ಭಾವಿಸುತ್ತೇನೆ. ಅದರಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದಂಥ ವಿಚಾರ, ಪ್ರಥಮ ಬಾರಿಗೆ ಅವರು ಬಂದಿರತಕ್ಕಂಥದ್ದು, ಅವರನ್ನ ಅಲ್ಲಮಪ್ರಭುಗಳನ್ನ ಇವ್ರು ಹೆಂಗೆ ಗುರುತಿಸಿದ್ರು ಅನ್ನೋವಂಥದ್ದನ್ನು ಕೂಡ ಒಂದು ಆಶ್ಚರ್ಯ. ಅಲ್ಲಿ ಶರಣರು ಹೇಳ್ತಾರೆ, ಆಮೇಲೆ ಶರಣರು ಹೇಳ್ತಾರೆ, ನಿಮ್ಗೆ ಅವರೇ ಅಲ್ಲಮಪ್ರಭು ಅಂತ ನಿಮ್ಗೆ ಹೆಂಗೆ ಗೊತ್ತು, ಹೆಂಗೆ ಗೊತ್ತಾಯಿತು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇವ್ರು ಹೇಳ್ತಾರೆ, ಅವರ ತೇಜಸ್ಸು, ಅವರ ಕಂಗಳ ಕಾಂತಿ, ಅವರ ಒಂದು
ಆ ಮೈಸಿರಿ ಅಂತೇಳಿ ಮೈಸಿರಿ ಆ ವ್ಯಕ್ತಿತ್ವ, ಅವರ ಕಾಯ ಗುಣ, ಅದನ್ನೇ ನೋಡಿ ಇವರೇ ಇರಬಹುದು, ಇವರೇ ಅಲ್ಲಮ ಪ್ರಭುಗಳು ಇರಬಹುದು. ಅದನ್ನೇ ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರ ಇಲ್ಲ. ಅಲ್ಲಮ ಪ್ರಭುಗೆ ಅದ್ಭುತವಾದ ವ್ಯಕ್ತಿ ಚಿತ್ರ ಇದು. ನುಡಿಯಲ್ಲಿ ಕಡೆ ಇಲ್ಲ, ನಡೆಯಲ್ಲಿ ಗತಿ ಇಲ್ಲ. ಇದೆಂತಹ ಸುಳುಹು ಎಂದರಿಯೇ, ಇದೆಂತಹ ನಿಲುಮೆ ಎಂದರಿಯೇ, ಮರುಳಿಲ್ಲದ ಮರುಳು, ಅರಿವಿಲ್ಲದ ಅರಿವು. ಇದು ಅಪ್ಪಣ್ಣ ಕೊಡ್ತಕ್ಕಂಥ ಒಂದು ಪ್ರೆಸೆಂಟೇಷನ್. ಹೌದು. ಮುಂದುವರೆದು ಅವರು ಹೇಗೆ ಅಲ್ಲಮ ಪ್ರಭುಗಳನ್ನ ಬಣ್ಣಿಸ್ತಾರೆ ಅಂತಂದರೆ, ನಿನ್ನಳವಲ್ಲ ಎನ್ನಳವಲ್ಲ, ಇದಾರವ ಅಳವಲ್ಲ ಘನವು ನೋಡಯ್ಯ, ಕಾಂಬರೆ ಕಂಗಳಿಗೆ ಅಸಾಧ್ಯ. ನೋಡೋದಕ್ಕೆ ಕಣ್ಣುಗಳು ನಮ್ಮ ಕೈ ಸಾಧ್ಯ ಇಲ್ಲ, ಮುಟ್ಟಲು ನಾವು ಸೋಂಕಿಗಳಿಗೆ ಯಾರಿಗೂ ಸಾಧ್ಯ ಇಲ್ಲ. ಇವರನ್ನು ಮುಟ್ಟಗೂ ಕೂಡ ನಾವೆಲ್ಲ ಸೋಂಕಿಗಳು, ನಾವೆಲ್ಲ ಸೋಂಕಿಗಳಾಗಿದ್ದೀವಿ. ಇವರನ್ನು ಮುಟ್ಟಗೂ ಕೂಡ ನಮ್ಮ ಕೈಲಿ ಆಗ್ತಾ ಇಲ್ಲ. ಮಾತನಾಡಿಸಿ ನೋಡಿದರೆ ಇವರು ವಾಜ್ಮಯಾತೀತರು, ಇವರನ್ನ ಮಾತರಲ್ಲಿ ಅಷ್ಟು ಸುಲಭನಾಗಿ ಇವ್ರನ್ನ ಗೆಲ್ಲಿಕ್ಕೂ ಆಗೋದಿಲ್ಲ. ನಿಂತರೆ ನೆರಳಿಲ್ಲ, ಅವ್ರು ನಿಂತ್ಕೊಂಡ್ರೆ ನೆರಳೇ ಬರಲ್ವಂತೆ. ಈಗ ನಾವು ಸಾಮಾನ್ಯವಾಗಿ ನಾವೆಲ್ಲ ನಿಂತ್ಕೊಂಡ್ರೆ ನೆರಳು ಬರ್ತದೆ, ಅವರು ನಿಂತ್ಕೊಂಡ್ರೆ ನೆರಳೇ ಬರಲ್ವಂತೆ. ಸುಳಿದರೆ ಹೆಜ್ಜೆ ಇಲ್ಲ, ನಡೆದಾಡಿದ್ರೆ ಹೆಜ್ಜೆನೇ ಮೂಡುತ್ತಾ ಇಲ್ಲ. ಇವ್ರು ಹೆಂಗೆ ಇಮ್ಯಾಜಿನೇಷನ್ ಮಾಡಿರ್ಬೋದು, ಇವರೇ ಅಲ್ಲಮ ಪ್ರಭುಗಳು ಅಂತ ಇಮ್ಯಾಜಿನೇಷನ್ ಮಾಡಿರ್ಬೋದು ಅಂದರೆ, ನಿಂತರೆ ನೆರಳೇ ಬರ್ತಾ ಇಲ್ವಂತೆ, ಹೆಜ್ಜೆ ಇಟ್ಟರೆ ಗುರುತು ಹೆಜ್ಜೆ ಗುರುತೇ ಸಿಗ್ತಾ ಇಲ್ವಂತೆ. ಪ್ರಭುದೇವರೆಂಬ ಭಾವ ತೋರುತ್ತಿದೆ. ಇಷ್ಟೆಲ್ಲ ಒಂದು ವಿಚಿತ್ರಗಳಾಗ್ತಾ ಇದೆ. ಇವರೇ ಪ್ರಭುದೇವರು ಅಂತ ನನಗೆ ಅನಿಸ್ತಾ ಇದೆ. ಭಾವ ತೋರುತ್ತಿದೆ, ಪ್ರಭುದೇವರೆಂಬ ಭಾವ ತೋರುತ್ತಿದೆ. ಬಸವ ಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಶರಣರ ಚರಣವಿಡಿದೆಡೆ ಏಳ ಸಂಗನ ಬಸವಣ್ಣ ಅಂತ ಹೋಗಿ ಹೇಳ್ತಾ ಇದ್ದಾರೆ. ಅವ್ರು ಹಿಂಗಿದಾರಪ್ಪ, ಅವ್ರು ನಡೀತಾ ಇದ್ದಾರೆ, ಹೆಜ್ಜೆ ಮೂಡ್ತಾ ಇಲ್ಲ, ಅವ್ರು ನಿಂತಿದ್ದಾರೆ, ನೆರಳು ಮೂಡ್ತಾ ಇಲ್ಲ, ಅವ್ರನ್ನ ಮಾತಾಡ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವ್ರನ್ನ ಮುಟ್ಟಕ್ಕೂ ಕೂಡ ನಾವು ಸೋಂಕಿಗಳಾಗಿದ್ದೀವಿ, ಅವ್ರನ್ನ ಮುಟ್ಟಕ್ಕೂ ಸಹ ಆಗ್ತಾ ಇಲ್ಲ. ಅಂತಹ ಒಂದು ಘನ ಪ್ರತಿಮೆ, ಆ ಘನ ಪ್ರತಿಭೆ ಏನಿದೆಯಲ್ಲ ಅದು ಬಂದ್ಬಿಟ್ಟಿದೆ, ಅಲ್ಲಿ ಬಂದು ನಿಂತ್ಕೊಂಡಿದೆ. ಏಳು ಸಂಗನ ಬಸವಣ್ಣ ಬಾ, ನಿನ್ನ ಪೂಜೆ ಮಾಡ್ತಾ ಇದೆಯಲ್ಲ ಎದ್ದು ಬಾ ಅನ್ನುವಂಥದ್ದು. ಆದ್ರೂ ಸಹ ಬಸವಣ್ಣನವರು ಎದ್ದು ಬರೋದಿಲ್ಲ. ಕಾರಣ ಅವರು ಲಿಂಗ ಪೂಜೆ ಭಂಗ ಆಗುತ್ತೆ ಅಂಥೇಳಿ ಆ ಶಿವಯೋಗದಲ್ಲಿ, ಸಾಮಾನ್ಯವಾಗಿ ಯೋಗಿಗಳು ಶಿವಯೋಗದಲ್ಲಿ ತೊಡಗಿರುವಾಗ ಬೇಗ ಎಚ್ಚರಿಕೆ ಆಗೋದಿಲ್ಲ. ಎಚ್ಚರಿಕೆ ಆದ್ರೂ ಕೂಡ ಪ್ರಜ್ಞೆ ಬೇಗ ಬರೋದಿಲ್ಲ. ಸೊ ಹೀಗಾಗಿ ಆ ಪ್ರಜ್ಞ ಸಮಯವನ್ನು ಇದೆಯಲ್ಲ, ಇವರೇ ಹೋಗಿ ಮತ್ತೆ ಅವ್ರಿಗೆ ಹೇಳ್ತಾರೆ. ಏನು ಹೇಳ್ತಾರೆ? ಅವರ ಸ್ವಾಮಿ ಪರವಾಗಿ ಇವರ ಸಂತೈಸ್ಕೊಳ್ತಾರೆ. ನೀವೇ ಬರಬಹುದಲ್ಲ ಒಳಗಡೆ, ನಿಮ್ಮದೇ ಮನೆ ಅಲ್ಲ ಇದು, ನಾವು ನಿಮ್ಮನ್ನು ಬಂದು ಕರಿಬೇಕು ಅಂತ ಯಾಕೆ ಅನ್ಕೊಳ್ತೀರಿ? ನೀವೇ ಆಗಿದ್ದೀರಲ್ಲ. ಅದನ್ನ ಅಶ್ವಿನಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೌದು. ಮನ ಏಕಾರ್ಥವಾಗಿ, ಕಾಯಕ್ಕೆ ಕಾಯ ಸಂಬಂಧವಾಗಿ, ಮನ ಏಕಾರ್ಥವಾಗಿ, ಕಾಯಕ್ಕೆ ಕಾಯ ಸಂಬಂಧವಾಗಿ, ಪ್ರಾಣಕ್ಕೆ ಪ್ರಾಣ ಸಮದರ್ಶನವಾಗಿದ್ದವರಲ್ಲಿ ತೆರೆಮರೆ ಎಂಬುದಿಲ್ಲ ನೋಡಯ್ಯ. ಹೌದು, ತೆರೆಮರೆ ಎಂಬುದಿಲ್ಲ ನೋಡಯ್ಯ. ಸಂಘ ನಿಸ್ಸಂಗವಾಗಿಪ್ಪದರಲ್ಲಿ ಉಪಚರ್ಯಕ್ಕೆ ಇಂಬಿಲ್ಲ ನೋಡಯ್ಯ. ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯ ಶರಣ ಬಸವನಟ್ಟಿದ್ದನ್ನು ಕೃಪೆ ಮಾಡು ಗುರುವೆ ಅಂತ ಭಿನ್ನ ಮಾಡ್ಕೊಂಡು ಎಷ್ಟು ಚಂದ ಮಾಡ್ಕೊಂತಾರೆ. ನಿಮ್ಮನ್ನ ಕರ್ಕೊಂಡು ಬರಕ್ಕೆ ಕಳಿಸಿದಾರಪ್ಪ. ಯಾಕಂದ್ರೆ ಉಪಚಾರ ಇಲ್ಲ, ಇಲ್ಲಿ ಶರಣರಲ್ಲಿ ಉಪಚಾರ ಬೇಕಿಲ್ಲ, ತೆರೆಮರೆ ಇಲ್ಲ, ದಯಮಾಡಿಸ್ಬೇಕು ಅಂತ ಹೇಳ್ತಾರೆ. ಹೌದು ಹೌದು. ಹಾಗಾಗಿ ಆದ್ರೂ ಕೂಡ ಅಲ್ಲಮ ಪ್ರಭುಗಳಿಗೆ ಸಮಾಧಾನ ಆಗುದಿಲ್ಲ. ಅಲ್ಲಮ ಪ್ರಭುಗಳದ್ದು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಎಲ್ಲರನ್ನೂ ಈ ಲೋಕಾಯುಕ್ತರ ತರ ಪರೀಕ್ಷೆ ಮಾಡೋದು. ಪ್ರತಿಯೊಬ್ಬರನ್ನು ಕೂಡ ಅವರು ಅಷ್ಟು ಬೇಗ ಅವರು ಸುಲಭನಾಗಿ ಯಾರನ್ನು ಕೂಡ ಅವರು ಒಪ್ಪೋದಿಲ್ಲ. ಎಲ್ಲರನ್ನೂ ಕೂಡ ಪರೀಕ್ಷೆ ಮಾಡಿ ಅವರು ಒಪ್ಪೋದು. ಈ ಬಸವಣ್ಣನವರನ್ನ ಪರಿಪರಿಯಾಗಿ ಅವರನ್ನ ಪರೀಕ್ಷೆ ಮಾಡಿದ ನಂತರನೇ ದೇವನಾಗಲಬಹುದು, ಬಸವಣ್ಣನಾಗಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರ್ತಾರೆ. ಕೊನೆಗೆ ಅವರ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡಿ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಎರಡು ಸೆಂಟೆನ್ಸಲ್ಲಿ ಹೇಳಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ, ಅಲ್ಲಮ ಪ್ರಭುಗಳು ಹೇಳ್ತಾರೆ, ಮುಗಿದ ಕೈ ಬಾಗಿದ ತಲೆ ಶರಣಾರ್ಥಿ. ಅಪ್ಪ ನಿಂದಿಷ್ಟೇ ನಿಂದು ಪರಿಚಯ. ಯುಗದ ಉತ್ಸಾಹ ಅಂತ ಕರೀತಾರೆ ಅಲ್ಲಮ ಪ್ರಭುಗಳು ಬಸವಣ್ಣನ. ಹೌದು ನೋಡಿ, ಈಗ ಇವರು ಅಪ್ಪಣ್ಣವ್ರು ಬಂದು ಕರೆದ್ರು, ಈ ರೀತಿ ಪೂಜೆನಲ್ಲಿ ಇದ್ದಾರೆ, ನಿಮ್ಮ ಮನೆಗೆ ನೀನು ಬರೋದಕ್ಕೆ ಏನು, ನೀವು ಒಳಗಡೆ ಬನ್ನಿ ಅಂತಂದ್ರೂ ಕೂಡ ಅವ್ರು ಮತ್ತೆ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಇವರು ಅಹಂಕಾರಿಗಳು, ಇವರು ದುರಹಂಕಾರಿಗಳು, ಬಂದಂತವ್ರನ್ನ ಕರೆದು ಒಳಗಡೆ ಕರೀಲಿಕ್ಕೆ ಇವರು ವ್ಯವಧಾನ ಇಲ್ಲ, ಇವರು ಯಾವ ದೊಡ್ಡ ಶರಣರು ಅನ್ನುವ ರೀತಿಯಲ್ಲಿ ಅವರು ಅಲ್ಲಮ ಪ್ರಭುಗಳು ಹೇಳ್ತಾರೆ, ಮನ ಒಂದಾಗಿ ತನು ಒಂದಾಗಿ ಬೆರೆಸಿದ ಬಳಿಕ ಕರೆಯಲಿಲ್ಲ, ಕಾಲು ಬಿಡಿಯಲಿಲ್ಲ ಎಂದು ಅರಿದವರು ಉಪಚರಿಸಿ ಬರ ಹೇಳಿದರೆ ಅದೇ ಕೊರತೆ ನೋಡ. ಅಂದದ ಕೈಯಲ್ಲಿ ಕ್ರಿಯೆ ಇರಲು ಮಾತಿನ ಅದ್ವೈತ ಎಂಥದ್ದು. ಮಾತಿನ ಅದ್ವೈತ ಅಂತ ಹೇಳ್ತಾರೆ ಬಸವಣ್ಣನ ಕ್ರಿಯೆಯನ್ನ. ಆ ನಾಗದ ಮುನ್ನವೇ ತಾನೆಂಬುವುದು
ಅವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗ ಅಡಿ ಇಡುವನಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ನೀವು ಹೇಳ್ದಂಗೆ ಅಲ್ಲಮ್ಮ ಪ್ರಭುಗಳು ಪ್ರತಿಯೊಂದನ್ನು ಪರೀಕ್ಷಕ ದೃಷ್ಟಿಯಿಂದ ಮತ್ತು ಓರೆ ಗಲ್ಲಿಗೆ ಅಜ್ಜಿ ನೋಡುವಂತವ್ರು. ಹಾಗಾಗಿ ಮಾತಿನ ಅದ್ವೈತ ಅಂತ ಹೇಳ್ಬಿಡ್ತಾರೆ, ಜಾಡಿಸ್ತಾರೆ. ಅಲ್ಲಮ್ಮ ಅವರು ಏನ್ ತಿಳ್ಕೊಂಡಿದ್ರು ಅಂದ್ರೆ ಬಂದ ತಕ್ಷಣ ಬಂದು ಕೈ ಮುಗಿತಾರೆ, ಬಂದ ತಕ್ಷಣ ಬಂದು ಕಾಲಿಗೆ ಬೀಳ್ತಾರೆ, ಶರಣು ಶರಣಾರ್ಥಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅನ್ನುವ ನಿರೀಕ್ಷೆ ಇತ್ತು ಅವ್ರಿಗೆ. ಈ ರೀತಿ ನಮ್ಮನ್ನ ಸ್ವಾಗತಿಸ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಇಲ್ಲಿ ಹೇಳ್ತಾರೆ ನೋಡ್ರಿ, ಅಂಗದ ಕೈಯಲ್ಲಿ ಲಿಂಗ ಇದೆ ಆದ್ರೆ ಇವ್ರು ಕ್ರಿಯೆಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕ್ರಿಯೆಲಿಲ್ಲ ಅಂತ ಹೇಳ್ತಾರೆ. ಉಪಚರಿಸಕ್ಕೆ ಇವ್ರಿಗೆ ಬರ್ತಾ ಇಲ್ಲ. ಇವ್ರಿಗೆ ಏನು ಸಿದ್ಧಿ ಆಗಿಲ್ಲ. ಒಬ್ಬ ಅತಿಥಿ ಬಂದರೆ ಅವರನ್ನು ಯಾವ ರೀತಿ ಬರಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವ್ಯವಧಾನವನ್ನು ಸಹ ಇವ್ರಿಗಿಲ್ಲ ಅನ್ನುವ ರೀತಿಯಲ್ಲಿ ಅವ್ರಿಗೆಲ್ಲ ಗೊತ್ತಿರ್ತದೆ, ಬಸವಣ್ಣ ಏನು ಅನ್ನೋದು ಗೊತ್ತಿರ್ತದೆ. ಆದರೂ ಪರೀಕ್ಷೆ ಮಾಡ್ದಲೇ ಯಾವ ಕಾರಣಕ್ಕೂ ಅಲ್ಲಮ್ಮ ಪ್ರಭುಗಳು ಯಾರನ್ನು ಒಪ್ಪೋದಿಲ್ಲ. ಅಲ್ಲಮ್ಮ ಪ್ರಭುಗಳು ಅಷ್ಟೇ ಅಲ್ಲ, ಎಲ್ಲ ವಚನಕಾರರು, ಎಲ್ಲ ಶರಣರು ಪರೀಕ್ಷಕ ದೃಷ್ಟಿಯನ್ನು ಹೊಂದಿದವರು. ಹೌದು. ಎಷ್ಟೋ ವಚನ ಚಳುವಳಿಯಲ್ಲಿ ಎಷ್ಟೋ ಪ್ರಸಂಗಗಳನ್ನು ನೋಡ್ತೇವೆ ನಾವು. ಬಸವಣ್ಣನ ಬರೀ ಅಲ್ಲಮ್ಮ ಪ್ರಭು ಅಲ್ಲ, ಮೋಳಿಗೆ ಮಹಾದೇವನು ಪರೀಕ್ಷೆ ಮಾಡ್ತಾನೆ, ಅಥವಾ ಮತ್ತೊಬ್ಬ ಶರಣನು ಪರೀಕ್ಷೆ ಮಾಡ್ತಾನೆ, ಅಥವಾ ಆಯ್ದಕ್ಕೆ ಲೆಕ್ಕಮ್ಮನೇ ಪ್ರಶ್ನೆ ಆಗ್ತಾಳೆ. ಅದು ವಚನ ಚಳುವಳಿ ವಿಶೇಷ ಏನಂದ್ರೆ, ನಾಯಕನನ್ನ ಸುಮ್ಮನೆ ತಥಾಸ್ತು ಅಂತೇಳಿ ಒಪ್ಕೊಳ್ಳೋದಕ್ಕಲ್ಲ, ತಲೆ ಬಗ್ಗಿಸಿ ಒಪ್ಕೊಳ್ಳೋದಲ್ಲ, ಮಾತಿಗೆ ಮತಿಸಿ, ವಿಚಾರಕ್ಕೆ ಮತಿಸಿ, ಅನುಭವದ ಅರಿವಾದ ಬಳಿಕ ಮಾತ್ರ ಒಪ್ಪಿಕೊಳ್ಳುವ ಒಂದು ವಿಶೇಷವಾದ ವ್ಯಕ್ತಿತ್ವ ವಚನ ಚಳವಳಿಯದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನೋಡಿ, ಇವೆಲ್ಲದಕ್ಕೂ ಕೂಡ ಸಮಾಧಾನ ಹೇಳೋಕ್ಕಾಗ್ದಲೇ ಕೊನೆಗೆ ಅಡಪದ ಅಪ್ಪಣ್ಣನವರು ಹೋಗಿ ಬಸವಣ್ಣವ್ರಿಗೆ ಹೇಳ್ತಾರೆ, ನನ್ನ ಕೈನಲ್ಲಿ ಆಗ್ತಾ ಇಲ್ಲಪ್ಪ, ಅವ್ರನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ, ಅವರು ಒಳಗಡೆ ಬರ್ತಾ ಇಲ್ಲ, ನೀವು ಲಿಂಗ ಪೂಜೆ ಬಿಟ್ಟು ನೀವು ಮೇಲೆ ಕೇಳ್ತಾ ಇಲ್ಲ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ. ಆ ಸಂದಿಗ್ಧ ಪರಿಸ್ಥಿತಿನಲ್ಲಿ ಒಂದು ಹೇಳುವಂಥ ಒಂದು ವಚನ, ಅಂಗದ ಕಳೆ ಲಿಂಗದಲ್ಲಿ ಲೀನವಾಗಿತ್ತು, ಲಿಂಗದ ಕಳೆ ಅಂಗದಲ್ಲಿ ಲೀನವಾಗಿತ್ತು, ಮಾತಿನ ಮಾಲೆಯ ಬೊಮ್ಮವೇತಕದೋ ಕಾಯ ಭಕ್ತನಾದಡೆ ವೃತ್ಯಾಚಾರವಾಗಿರಬೇಕು, ಪ್ರಾಣ ಜಂಗಮವಾದರೆ ಅರಿವಿರಬೇಕು, ಇಂತಿ ಭಕ್ತಿ ಜ್ಞಾನ ಇಲ್ಲದಿದ್ದರೆ ಭಕ್ತರಲ್ಲ ಶರಣರಲ್ಲ, ಹಿರಿಯರು ಬಂದರೆ ಹಿರಿದೆದ್ದು ಬಾರದವರ ಮನೆಯ ಅಡಿಯಿಡುವೆಳೆಂದು ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ಹಾಡಿದ್ದಾರೆ. ಕೇಳ ಸಂಗನ ಬಸವ. ಇಲ್ಲಿ ಆಗ್ತಾ ಇಲ್ಲ, ಇವ್ರಿಗೆ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಇಲ್ಲಿ ಬ್ಯಾಲೆನ್ಸ್ ಮಾಡೋಕೆ ಆಗ್ದಲೇ ಕೊನೆಗೆ ಇಲ್ರಪ್ಪ ನೀವು ಬರಲೇಬೇಕು, ಇವರನ್ನು ನಾನು ಒಳಗಡೆ ಕರ್ಕೊಂಬರ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ, ನೀವು ಬರಲೇಬೇಕು ಅಂತ ಅಂದ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನು ಹೇಳ್ತಾರೆ ಅಂತಂತಂದರೆ, ನೋಡ್ರಿ, ನಾನು ಕರೆಯೋದಕ್ಕೆ ಅವರನ್ನು ನಾನು ಯಾರು, ಎನ್ನಣವಲ್ಲ, ಇದು ಹಾರ ಅಳವಲ್ಲ, ಇದು ಯಾರ ಕೈನೂ ಸಾಧ್ಯ ಇಲ್ಲ, ನನ್ನ ಕೈಲಿ ಅವ್ರನ್ನ ಒಳಗಡೆ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ಯಾರು ಅಂತ ಹೇಳೋದಕ್ಕೆ ಘನವು ನೋಡಯ್ಯ, ಕಾಂಬರಿಗೆ ಕಂಗಳಿಗೆ ಅಸಾಧ್ಯ, ಮುಟ್ಟುವಡೆ ಸೋಂಕಿಗಳಿಗೆ ಅಸಾಧ್ಯ, ಮಾತನಾಡಿಸಿ ನೋಡಿದರೆ ವಾಜ್ಮಯಾತೀತ, ನಿಂತರೆ ನೆರಳಿಲ್ಲ, ಸುಳಿದರೆ ಹೆಜ್ಜೆ ಇಲ್ಲ, ಪ್ರಭುದೇವರೆಂಬ ಭಾವ ತೋರ್ತದೆ, ನನಗಿನ್ನ ಸಾಧ್ಯ ಇಲ್ಲ, ನೀನೇ ಬಂದು ನೀನು ಒಳಗಡೆ ಕರ್ಕೊಂಬರ್ಬೇಕು ಅನ್ನುವಂಥ ಪ್ರಸಂಗ ಬಂದಾಗ ನೋಡ್ರಿ, ನಾನು ಅವ್ರನ್ನ ಒಳಗಡೆ ಬನ್ನಿ ಅಂತ ಕರೀಲಿಕ್ಕೆ ಇದು ನನ್ನ ಮನೆ ಅಲ್ಲ, ಇದು ಶರಣರ ಮನೆ, ಇದು ಮಹಾಮನೆ, ಇದೆಲ್ಲರಿಗೂ ಹಕ್ಕಿದೆ. ಇಲ್ಲಿ ಯಾರನ್ನೂ ಕರೆಯುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲೇ ಇಲ್ಲ, ನಾನು ಇಲ್ಲೊಬ್ಬ ಕೆಲಸ ಮಾಡೋನು ಅಂತ ಹೇಳ್ಬಿಡ್ತಾರೆ. ನೋಡ್ರಿ, ನಾನು ಈ ಮಹಾಮನೆಯಲ್ಲಿ ಒಬ್ಬ ಸೇವಕ ಅಷ್ಟೇ, ಇಲ್ಲಿ ಯಾರ ಮಾಲೀಕರಿದ್ದರೆ ಒಳಗಡೆ ಕರಿತಾ ಇದ್ರು, ನಾನು ಒಬ್ಬ ಸೇವಕ, ಅವರನ್ನು ಕರ್ಕೊಂಡು ಬರೋದಕ್ಕೆ ಅಂಥ ವಿಶೇಷ ಏನಿಲ್ಲ, ಅವರು ಬರಬಹುದು. ಈ ಒಂದು ತೀರ್ಮಾನ ಇದೆಯಲ್ಲ, ಅವರ ಒಂದು ಮುಂದಾಲೋಚನೆ ನೋಡ್ರಿ. ಕೊನೆಗೆ ಇಲ್ಲಿ ಅಲ್ಲಮ್ಮ ಪ್ರಭುಗಳೇ ಸೋತೋಗ್ತಾರೆ. ಈ ಮಾತಿಗೆ ಸೋತೋಗ್ತಾರೆ. ಯಾವ ಮಾತು ಅಂತಂತಂದರೆ, ಇಲ್ಲಿ ಯಾರೂ ಮಾಲೀಕರೇ ಇಲ್ಲ ಈ ಮಹಾಮನೆಗೆ, ನಾನು ಯಾಕೆ ಬಂದು ಕರಿಬೇಕು, ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ಮಹಾಮನೆ, ಇದು ಎಲ್ಲರಿಗೂ ಹಕ್ಕಿದೆ, ಇಲ್ಲಿ ಯಾರು ಅತಿಥಿಗಳು ಅಂತಕ್ಕಂಥವ್ರು ಇಲ್ಲ, ಮಾಲೀಕರು ಅಂತಕ್ಕಂಥವ್ರು ಇಲ್ಲ ಅಂತ ಹೇಳಿದಾಗ, ಈ ಮಾತನ್ನು ಕೇಳಿದಾಗ ಅವರಿಗೆ ಈ ಬಸವಣ್ಣನವರ ಒಂದು ಬುದ್ಧಿಶಕ್ತಿ, ಒಂದು ಮುಂದಾಲೋಚನೆ ಮಾತುಗಳು ಅವರಿಗೆ ಅರ್ಥ ಆಗುತ್ತೆ. ಇದು ಏನೇ ಇರಬಹುದು, ಆದರೆ ಈ ಅಡಪದ ಅಪ್ಪಣ್ಣನವರನ್ನು ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡು ಇವರು ಕಲ್ಯಾಣವನ್ನು ಬಿಟ್ಟು ಹೋಗುವಂಥ ಸಂದರ್ಭ ಬರ್ತದೆ. ನೋಡ್ರಿ, ಕಲ್ಯಾಣವನ್ನು ಬಿಟ್ಟು ಹೋಗುವಂಥ ಸಂದರ್ಭ, ಬಿಜ್ಜಳ ಮಹಾರಾಜರು ಆಜ್ಞೆಯನ್ನು ಹೊಡೆಸ್ಬಿಡ್ತಾರೆ. ಈ ಕುತಂತ್ರಿಗಳು, ಏನು ಜಾತಿವಾದಿಗಳು, ಬಸವಣ್ಣನವರನ್ನು ಇಲ್ಲಿ ಇಟ್ಕೊಂಡ್ರೆ ನಮ್ಗೆ ಸಾಧ್ಯ ಆಗೋದಿಲ್ಲ, ಇವರು ಎಲ್ಲ ಜಾತಿಯೆಲ್ಲ ಒಂದು ಮಾಡಿ ಈ ಸಮಾಜನೇ ಹಾಳು ಮಾಡಿಬಿಡ್ತಾರೆ, ಎಲ್ಲರಿಗೂ ಸಮಾನತೆ ಏನು ಅನ್ನುವಂಥ ಒಂದು ಹೆಸರಿನಲ್ಲಿ
ಎಲ್ಲರನ್ನು ಹೊಂದು ಮಾಡಿ ಹಾಳು ಮಾಡಿಬಿಡ್ತಾರೆ ಅಂತ ಹೇಳಿ ಕಲ್ಯಾಣ ಬಿಡುವಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಬಿಟ್ಟುಬಿಡ್ತಾರೆ. ಬಸವಣ್ಣನವರು ತನ್ನ ಹೆಂಡತಿ ನೀಲಮ್ಮ ತಾಯಿಯನ್ನು ಸಹ ಜೊತೆಯಲ್ಲಿ ಕರ್ಕೊಳ್ಳೋದಿಲ್ಲ ಅಲ್ಲೂರ? ಖಂಡಿತ. ತನ್ನನ್ನು ಸಾಕಿ ಸಲಹಿದ ಅಕ್ಕ ನಾಗಮ್ಮನನ್ನು ಸಹ ಕರ್ಕೊಳ್ಳೋದಿಲ್ಲ. ಚನ್ನಬಸವಣ್ಣ ಎಂತೆಂಥ ಶರಣರದ್ದು, ಮಡಿವಾಳ ಮಾಚಿದೇವರಿದ್ರು, ಎಂತೆಂಥ ಶರಣರನ್ನೆಲ್ಲ ಬಿಟ್ಟು ಒಬ್ಬ ಏಕೈಕ ಶರಣ ಹಡಪದ ಅಪ್ಪಣ್ಣರವ್ರನ್ನ ಜೊತೆಲಿ ಕರ್ಕೊಳ್ತಾರೆ. ಮಾತಲ್ಲಿ ಹೇಳ್ಬೇಕಾದ್ರೆ ಕಲ್ಯಾಣದ ಆ ವಿಷಮ ವಾತಾವರಣದಿಂದ ಬೇಸತ್ತ ಅಣ್ಣ ಕಪ್ಪಡಿಗೆ ಹೊರಟಾಗ ಏಕಾಂತವಾಗಿ ಏಕಾಂತವಾಗಿ ಹೊರಡ್ತಾರೆ. ಆ ಏಕಾಂಗಿ ಮತ್ತು ಏಕಾಂತದಲ್ಲಿ ಒಡೆಯನ ಜೊತೆಗೆ ಒಡಗೂಡಿದವರು ಹಡಪದ ಅಪ್ಪಣ್ಣ ಅಂತಕ್ಕಂಥದ್ದಿದೆಯಲ್ಲ, ಅದು ಹಡಪದ ಅಪ್ಪಣ್ಣನ ವ್ಯಕ್ತಿತ್ವ. ಹೌದು. ಎಷ್ಟು ವಿಶೇಷ ಅಂದ್ರೆ ನೀವು ಹೇಳ್ದಂಗೆ ಎಲ್ಲರನ್ನ ಬಿಟ್ಟಂತವರು ತನ್ನ ಆಪ್ತನನ್ನ ಮಾತ್ರ ಜೊತೆಗೆ ಕರ್ಕೊಂಡು ಹೋಗ್ತಾರೆ, ಅಮಂಗಳವನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಅವತ್ತಿನ ಅದು ಒಂದು ಸಂದೇಶವೇ ಬಸವಣ್ಣಂದು. ಆರಂಭದಲ್ಲೂ ಒಂದು ಸಂದೇಶ, ಅಂತ್ಯದಲ್ಲಿಯೂ ಒಂದು ಸಂದೇಶ. ಹಡಪದ ಅಪ್ಪಣ್ಣನ ಜೊತೆ ಕರ್ಕೊಂಡು ಹೋಗ್ತಾರೆ. ಅದು ಅದ್ಭುತವಾದ ಒಂದು ಅಣ್ಣನ ವ್ಯಕ್ತಿತ್ವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು. ಇವಾಗ ಇವರು ಕಲ್ಯಾಣಕ್ಕೆ ಹೊರಡ್ತಾರೆ. ಕಲ್ಯಾಣಕ್ಕೆ ಅದಕ್ಕೂ ಮುಂಚೆ ಒಂದು ಪ್ರಸಂಗ ನಡೀತದೆ. ಹಲಮಪ್ರಭುಗಳು ಇವರು ಲೋಕಸಂಚಾರಿಗಳು ಎಲ್ಲೂ ಒಂದು ಕಡೆ ಇರುವುದಿಲ್ಲ. ಸ್ವಲ್ಪ ದಿನ ಇದ್ದಿದ್ದು ಅಂತಂತಂದರೆ ಕಲ್ಯಾಣದಲ್ಲಿ ಮಾತ್ರ. ಅದು ಏನಕ್ಕಿದ್ರು ಅಂತಂದರೆ ಶೂನ್ಯ ಸಂಪಾದನೆಯ ಈ ಸಿಂಹಾಸನ ಏನಿತ್ತು, ಅವರ ಒಂದು ಪೀಠ, ಶೂನ್ಯ ಪೀಠ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಅಲ್ಲಿ ಸ್ವಲ್ಪ ದಿನ ಇದ್ರು ಅಂತ ಅನಿಸುತ್ತೆ. ಯಾಕೆಂದರೆ ಇವರೆಲ್ಲರೂ ಚರಜಂಗಮರು, ಸ್ಥಿರ ಜಂಗಮರಲ್ಲ. ಇವರು ಒಮ್ಮೆ ಕಲ್ಯಾಣವನ್ನು ಬಿಟ್ಟು ಹೋಗಿ ಒಂದಿನ ಮಾರುವೇಷ ಹಾಕ್ಕೊಂಡು ಬರ್ತಾರಂತೆ. ಕಲ್ಯಾಣಕ್ಕೆ ಮಾರುವೇಷ ಹಾಕ್ಕೊಂಡು ಬರ್ತಾರಂತೆ. ಆದರೆ ಮಾರುವೇಷ ಹಾಕ್ಕೊಂಡು ಬಂದಂತಹ ಅಲ್ಲಮಪ್ರಭುಗಳನ್ನು ಯಾರೂ ಗುರುತಿಸೋದಿಲ್ವಂತೆ. ಹಡಪದ ಅಪ್ಪಣ್ಣನವರು ಗುರುತಿಸ್ತಾರಂತೆ ನೋಡ್ರಿ. ಅಷ್ಟು ಮಾರುವೇಷದಲ್ಲಿ ಬಂದಿದ್ರು ಸಹ ಅವರನ್ನು ಗುರುತಿಸ್ತಾರಂತೆ. ಆವಾಗ ಗುರುತಿಸಿದಾಗ ಒಂದು ವಚನವನ್ನು ಬರೆದಿದ್ದಾರೆ. ಅವರು ಏನಂತ ಬರೆದಿದ್ದಾರೆ ಅಂದರೆ, ಬಯಸುವ ಬಯಕೆ ಕೈ ಸೇರುವಂತೆ, ನಿಧಿ ನಿಧಾನ ಮನೆಗೆ ಬಪ್ಪಂತೆ, ಪರಿಮಳವ ನರಸಿ ಭ್ರಮರ ಹೂವಿಗೆ ಬಂದಂತೆ, ಚಿಂತಾಮಣಿಯ ಪುತ್ಥಳಿ ನಡೆಯಲಿದ್ದಂತೆ, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯ ಪ್ರಭುದೇವರ ಬರುವು ಕಾಣ ಬರುತ್ತಿದೆ ನೋಡ ಅಂತ ಅಂದ್ಬಿಟ್ರಂತೆ. ಅವ್ರನ್ನ ಬರ್ತಾ ಇದ್ದಂಗೆ ಹೇಳ್ಬಿಟ್ರಂತೆ, ಪ್ರಭುದೇವರ ಬರುವು ಕಾಣ ಬರುತ್ತಿದೆ ನೋಡ ಸಂಗನ ಬಸವಣ್ಣ ಅಂತ ಹೇಳ್ಬಿಟ್ಟು ಬಸವಣ್ಣವ್ರಿಗೆ ಹೇಳ್ತಾವ್ರಂತೆ. ನೋಡ್ರಿ, ಇವ್ರು ಬರ್ತಾ ಇದ್ದಾರಲ್ಲ ಮಾರುವೇಷ ಹಾಕ್ಕೊಂಡು, ಇವ್ರು ಅಲ್ಲಮ ಪ್ರಭುಗಳು ಲೋಕ ಸಂಚಾರ ಮಾಡಿಕೊಂಡು ಕಲ್ಯಾಣದ ಕೊನೆ ವಿಸಿಟ್ ಕೊಡ್ತಾ ಇದ್ದಾರೆ, ಕೊನೆಯದಾಗಿ ಬರ್ತಾ ಇದ್ದಾರೆ. ಇವ್ರು ಕದಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಲ ಬಂದ್ರಂತೆ, ಮಾರುವೇಷದಲ್ಲಿ ಬಂದ್ರಂತೆ. ಇವರ ಸೂಕ್ಷ್ಮತೆ, ಬುದ್ಧಿಯ ಸೂಕ್ಷ್ಮತೆ, ಆ ಭಕ್ತಿಯ ಸಂಬಂಧದ ಸೆಳೆತ ಹೇಗೆ ಗಟ್ಟಿ ಇತ್ತು, ಇವರೇ ಅವರು ಅನ್ನುವಂಥದ್ದು ಹೇಗೆ ಅವರು ಗುರುತು ಮಾಡಿದ್ರು ಅಂತಕ್ಕಂಥದ್ದು ಒಂದು ವ್ಯಕ್ತಿತ್ವ. ಮುಂದುವರೆದು ಇವತ್ತು ಈ ಶರಣರ ವಿಚಾರದಲ್ಲಿ ಹಡಪದ ಅಪ್ಪಣ್ಣನವರು ಒಂದು ಮೇರು ವ್ಯಕ್ತಿತ್ವ ಹೊಂದಿದ್ರು, ಒಂದು ಪಾವಿತ್ರತೆಯ ಒಂದು ಪ್ರತೀಕ ಆಗಿದ್ರು ಅನ್ನೋದ್ರ ಜೊತೆಗೆ ಈ ಸಂಗಮಕ್ಕೆ ಬರ್ತಾರೆ ನೋಡ್ರಿ. ಸಂಗಮಕ್ಕೆ ಬಂದಾಗ ಬಸವಣ್ಣನವರು ಮತ್ತೆ ಇವರನ್ನು ವಾಪಸ್ ಕಲ್ಯಾಣಕ್ಕೆ ಕಳಿಸ್ತಾರೆ. ಯಾಕೆ ಅಂತಂದರೆ, ನೀಲಾಂಬಿಕಾ ತಾಯಿಯನ್ನು ಕರ್ಕೊಂಡು ಬಾಪ ಅಂಥೇಳಿ. ಯಾಕಂದ್ರೆ ಇವರು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಹಡಪದ ಅಪ್ಪಣ್ಣವ್ರಿಗೆ ಆದೇಶ ಕೊಟ್ಬಿಡ್ತಾರೆ. ಏನಕ್ಕೆ ಆದೇಶ ಕೊಡ್ತಾರೆ ಅಂತಂತಂದರೆ, ಇವರು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಹೇಗೆ ಅಂತಂದರೆ, ನಾನು ಈ ಶರೀರವನ್ನು ನಾನು ಬಿಡಬೇಕು, ನಾನು ಲಿಂಗೈಕ್ಯ ಆಗಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಹುಶಃ ಬಂದಿರ್ತಾರೆ ಅಂತ ಕಾಣಿಸುತ್ತೆ. ಹಡಪದ ಅಪ್ಪಣ್ಣನವರನ್ನು ಕಳಿಸ್ತಾರೆ. ಆ ಕಳಿಸಿ ಹಡಪದ ಅಪ್ಪಣ್ಣನವರು ಕರ್ಕೊಂಡು ಬರಬೇಕಾದ್ರೆ ಅವರು ಈ ಕಡೆ ಕೃಷ್ಣ ಮತ್ತು ಮಲಪ್ರಭಾ ನದಿ ಆಚೆ ದಡ ತಂಗಡಿಗೆ, ಆ ತಂಗಡಿಗೆ ಬಂದು ಸೇರ್ತಾರೆ. ಆ ಸೇರಿದಂತಹ ಸಂದರ್ಭದಲ್ಲಿ ನೀಲಾಂಬಿಕಾ ತಾಯಿ ಹೇಳ್ತಾರೆ, ನೋಡು ಹಡಪ ಅಪ್ಪಣ್ಣವರೇ, ಇದು ದೊಡ್ಡ ಪ್ರವಾಹ, ಇದನ್ನು ದಾಟಿ ಹೋಗಲಿಕ್ಕೆ ತುಂಬ ನಮಗೆ ಕಷ್ಟ ಆಗುತ್ತೆ, ಇದನ್ನು ದಾಟಲಿಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಪ್ರವಾಹ ಕಡಿಮೆ ಆಗಲಿ, ಹೋಗೋಣ ಹಾಗೆ ಅಂತ ಅಂದಾಗ ಇವರು ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡು ಬಿಟ್ಟಿರ್ತಾರೆ ಬಸವಣ್ಣನವರು. ಇಂಥ ಒಂದು ಸಮಯಕ್ಕೆ ನಾನು ದೇಹತ್ಯಾಗವನ್ನು ಮಾಡಿ ನಾನು ಲಿಂಗೈಕ್ಯನಾಗಬೇಕು,
ಆ ಪರಮಾತ್ಮನಲ್ಲಿ ಉರಿವುಂಡ ಕರ್ಪೂರದಂತೆ ನಾನು ಬೆರಿಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೆ. ಈ ಪ್ರವಾಹ ಕಡಿಮೆ ಆಗೋದಿಲ್ಲ. ಇಲ್ಲಿ ಅಪ್ಪಣ್ಣನವರು ನೀಲಮ್ಮ ತಾಯಿಗೆ ತುಂಬ ಒತ್ತಡ ಮಾಡ್ತಾ ಇರ್ತಾರೆ. ಸಮಯ ಆಗೋಯ್ತು ಸಮಯ ಆಗೋಯ್ತು ಸಮಯ ಆಗೋಯ್ತು ಅಂತ. ಆ ಸಂದರ್ಭದಲ್ಲಿ ನೀಲಾಂಬಿಕಾ ತಾಯಿಯವರು ಶಿವಪೂಜೆ ಕುತ್ಕೊಳ್ತಾರೆ, ಲಿಂಗ ಹಿಡ್ಕೊಂಡು ಕುತ್ಕೊಳ್ತಾರೆ, ನೋಡ್ತಾರೆ. ನೋಡಿದಾಗ ಅಲ್ಲಿ ಸಂಗಮನಾಥನ ದೇವಸ್ಥಾನ ಮತ್ತು ಬಸವಣ್ಣನವರು ಧ್ಯಾನಕ್ಕೆ ಕುಳಿತಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಅಲ್ಲಿಂದಲೇ ನೋಡ್ತಾರೆ. ಅವರು ನೋಡ್ಬಿಟ್ಟು ಹೇಳ್ತಾರೆ, ಅಪ್ಪಣ್ಣ ಅಪ್ಪಣ್ಣ ಅಲ್ಲಿಲ್ವ ಸಂಗಯ್ಯ ಇಲ್ಲಿಲ್ಲವೇ, ಅಲ್ಲಿರ್ತಕ್ಕಂಥ ಸಂಗಯ್ಯ ಇಲ್ಲಿಲ್ಲವೇ, ಇಲ್ಲೇ ನೋಡ್ರಿ ಇಲ್ಲೇ ನೋಡ್ರಿ ಇಲ್ಲೇ ನೋಡ್ರಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ. ಹಾಗೆ ಬಸವಣ್ಣನವರು ಲಿಂಗೈಕ್ಯರಾಗ್ತಾ ಇರ್ತಾರೆ. ಆ ಲಿಂಗೈಕ್ಯರಾಗ್ತಾ ಇರ್ತಕ್ಕಂಥ ಆ ಒಂದು ಸ್ಥಿತಿಯನ್ನ ಇಬ್ಬರು ಕಣ್ತುಂಬ ನೋಡಿ ಮೊದಲು ಆ ನೀಲಮ್ಮ ತಾಯಿಯವರು ಅವರೂ ಸಹ ಲಿಂಗೈಕ್ಯರಾಗ್ತಾರೆ, ಅದೇ ಜಾಗದಲ್ಲಿ ಲಿಂಗೈಕ್ಯರಾಗ್ತಾರೆ. ಅದನ್ನ ನೋಡಿದಂತಹ ಅಪ್ಪಣ್ಣನವರು ಸಹ ಅವರ ಜೊತೆಯಲ್ಲೇನೆ ಅವರು ಕೂಡ ಲಿಂಗೈಕ್ಯರಾಗ್ತಾರೆ. ಪೂಜೆ ಮಾಡ್ತಾ ಮಾಡ್ತಾ ಶಿವ ಪೂಜೆ ಮಾಡ್ತಾ ಮಾಡ್ತಾ ಇವಾಗ ಆ ತಂಗಡಿನಲ್ಲಿ ಇಬ್ಬರದು ಆ ಐಕ್ಯ ಮಂಟಪಗಳು ಎರಡನ್ನು ಕೂಡ ಪಕ್ಕದಲ್ಲೇ ಇದೆ. ನೋಡಿ, ಇದು ಎಂತ ಸೋಜಿಗ ಅಂತಂತಂದ್ರೆ, ಒಂದು ಕಡೆ ಬಸವಣ್ಣನವರನ್ನ ಜೋಪಾನ ಮಾಡಿದ್ರು. ಎಲ್ಲಾ ವಿಷಯ ನೀವು ಹೇಳ್ದಂಗೆ ಆಡಳಿತಾತ್ಮಕವಾಗಿ, ಪಾರಮಾರ್ಥಿಕದಲ್ಲಿ, ಲೌಕಿಕ ಎಲ್ಲಾದ್ರಲ್ಲೂ ಕೂಡ ಬಸವಣ್ಣನವರನ್ನ ರಕ್ಷಣೆ ಮಾಡಿ ಆಪ್ತ ಕಾರ್ಯದರ್ಶಿಯಾಗಿ ಒಂದು ಅದ್ಭುತವಾದಂಥ ಜೀವನವನ್ನ ಮಾಡಿ ಕೊನೆಗೆ ನೀಲಮ್ಮ ತಾಯಿಯವರ ಜೊತೆಯಲ್ಲಿನೂ ಸಹ ಅವರು ಕೊನೆಯ ಉಸಿರನ್ನ ಎಳೆಯುವಂತಹದೊಂದು ಆ ಪುಣ್ಯ ಯಾರಿಗುಂಟು, ಯಾರಿಗಿಲ್ಲ. ನಮಗೆ ಆಪತ್ತಿನಲ್ಲಾದವನೇ ನೆಂಟ ಹಾಗೆ ಹೇಗೆ ಅಂತ ನಾವು ನಮ್ಮ ಹೇಳ್ಕೊಳ್ತೀವಿ. ನಾವು ಈ ಒಂದು ಇದರಲ್ಲಿ ನಮ್ಮ ಹಳ್ಳಿಯ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಕೊಳ್ತೀವಿ. ಅವರು ಸುಖ ದುಃಖಗಳಲ್ಲಿ ಎಲ್ಲಾ ಒಂದು ವ್ಯವಸ್ಥೆಯಲ್ಲೂ ಕೂಡ ಸುಖ ದುಃಖಗಳು ಆಡಳಿತದ ಎಲ್ಲಾ ಕಡೆನೂ ಕೂಡ ಜೊತೆಯಲ್ಲಿದ್ರಲ್ಲ, ಅವರೆಷ್ಟು ಪುಣ್ಯ ಮಾಡಿರ್ಬೋದು. ಅದಕ್ಕೆ ಏನಂದ್ರೆ, ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ವಚನ ಚಳುವಳಿಯ ಕಾರ್ಯಕರ್ತನಾಗಿ ನಾನು ಅಪ್ಪಣ್ಣನವರನ್ನ ವಿಮರ್ಶೆ ಮಾಡುವಂಥದ್ದು ಒಬ್ಬ ಮಾದರಿ ಆಪ್ತ ಸಹಾಯಕ, ಆಪ್ತ ಕಾರ್ಯದರ್ಶಿ. ಮತ್ತೆ ನಾನು ಮುಂದುವರೆದು ವಚನ ಚಳುವಳಿನ ಅಧ್ಯಯನ ಮಾಡಿ ಅಪ್ಪಣ್ಣವ್ರ ಬಗ್ಗೆ ನಾನು ಹೇಳ್ಬೇಕಾದ್ರೆ, ಪ್ರತಿಯೊಂದು ಇಲಾಖೆಯಲ್ಲೂ ಇವತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಅಂತ ಇರ್ತಾರೆ. ಇಡೀ ಅನುಭವ ಮಂಟಪದ PRO ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಪ್ಪಣ್ಣವ್ರನ್ನ. ಅನುಭವ ಮಂಟಪದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿಯೂ ಸಹ ಅಪ್ಪಣ್ಣವರು ಕೆಲಸ ಮಾಡಿದ್ರು. ಅನುಭವ ಮಂಟಪದಲ್ಲಿ ಆಗುಹೋಗುಗಳನ್ನ, ಆ ಚರ್ಚಾಪಟ್ಟಿಯನ್ನ ತಿಳಿಸ್ತಾ ಇದ್ರು ಅಪ್ಪಣ್ಣವರು. ಅದರ ಜೊತೆಗೆ ಇವತ್ತು ನಾವು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ ನಾವು ನೋಡ್ತೇವೆ, ಮುಖ್ಯ ಸಚೇತಕರು, ಚೀಫ್ ವಿಪ್ ಅಂತ ಹೇಳ್ತೇವೆ. ಯಾರು ಬಂದ್ರು ಶರಣರು, ಯಾರು ಬಂದಿರಲಿಲ್ಲ ಅದನ್ನ ತಿಳಿಸಿ ಅದನ್ನ ಮತ್ತೆ ಆ ಶರಣರಿಗೆ ನೆನಪು ಮಾಡಿಕೊಡುವ ಕೆಲಸವನ್ನು ಸಹ ಅಪ್ಪಣ್ಣವ್ರು ಮಾಡ್ತಾ ಇದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪಣ್ಣವ್ರು ಬರೀ ಕ್ಷೌರಿಕ ವೃತ್ತಿ ಅಥವಾ ಅಡಿಕೆ ಚೀಲ ಅಷ್ಟೇ ಅಲ್ಲ, ಅದು ಬಸವಣ್ಣನಿಗೆ ನೆರಳಾಗಿ ನಿಂತು, ಬಸವಣ್ಣನೊಂದಿಗೆ ಅವನ ಹೆಜ್ಜೆಗೆ ನೆರಳಾಗಿ ನಿಂತು ನಡೆದು ಅವನ ಎಲ್ಲ ಸಾಧನೆಗಳ ಹಿಂದಿನ ದೊಡ್ಡ ಶಕ್ತಿ ಅಪ್ಪಣ್ಣನವರು. ನಾವು ಹೆಮ್ಮೆ ಪಡಬೇಕು. ಬಸವಣ್ಣ ಕಟ್ಟಿದ ಸಮಾಜದಲ್ಲಿ ಹಡಪದ ಅಪ್ಪಣ್ಣ ಇದ್ರು ಅಂತ ನಾವು ಹೆಮ್ಮೆ ಪಡಬೇಕು. ಮಡಿವಾಳ ಮಾಚಿದೇವರು ಇದ್ರು ಅಂತ ಹೆಮ್ಮೆ ಪಡಬೇಕು. ಶೋಷಿತ ವರ್ಗ ಅಂಬಿಗರ ಚೌಡಯ್ಯ ಕ್ರಾಂತಿಕಾರಿ ಶರಣ, ಕಂಡದ್ದನ್ನ ಕಂಡ ಹಾಗೆ ನೇರವಾಗಿ ಗುಂಡು ಹೊಡೆದಂತ ಹೇಳ್ತಕ್ಕಂಥ ಅಂಬಿಗರ ಚೌಡಯ್ಯ ಇದ್ದು ಅಂತ ಹೆಮ್ಮೆ ಪಡಬೇಕು. ಗಟ್ಟಿವಾಳೆಯ ಇದ್ರು ಅಂತ ಹೆಮ್ಮೆ ಪಡಬೇಕು. ಇಡೀ ಕನ್ನಡಿಗರೆಲ್ಲ ಹೆಮ್ಮೆ ಪಟ್ಟಿಕೊಳ್ಳಬಹುದಾದ ವ್ಯಕ್ತಿ ಅದು ಬಸವಣ್ಣ. ಆ ಬಸವನ ಒಂದು ವಚನ ಚಳುವಳಿ, ವಚನ ಧರ್ಮ. ಏನಾಗಿದೆ ಇವತ್ತು ವಿಶೇಷ ಅಂದ್ರೆ, ಇವತ್ತು ಅಪ್ಪಣ್ಣನವರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಾವು ಕೇವಲ ಅಪ್ಪಣ್ಣನವರನ್ನ ಒಂದು ಜನಾಂಗಕ್ಕೆ, ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಇಡೀ ಈಸ್ ಎ ಮಾಡೆಲ್. ಇವತ್ತು ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಮಂತ್ರಿ ಮಾನ್ಯರಿಗೆ ಅಪ್ಪಣ್ಣನವರ ಬಗ್ಗೆ ಒಂದಷ್ಟು ತಿಳುವಳಿಕೆ ಮೂಡಿಸಬೇಕಾಗಿದೆ. ಬರೀ ಅಪ್ಪಣ್ಣನ ಫೋಟೋ ಇಡೋದಲ್ಲ, ಅಪ್ಪಣ್ಣನ ವ್ಯಕ್ತಿತ್ವ, ಅವನು ಹೇಗೆ ಮಾಡೆಲ್ ಆಗಿದ್ದ, ಹೇಗೆ ಅದ್ಭುತ PS ಆಗಿದ್ದ, PA ಆಗಿದ್ದ, PRO ಆಗಿದ್ದ, ಇಡೀ ವಚನ ಚಳುವಳಿಯ ಯಶಸ್ಸಿನಲ್ಲಿ ಒಬ್ಬ ಆಪ್ತ ಕಾರ್ಯದರ್ಶಿಯ ಪಾತ್ರ, ಅಪ್ಪಣ್ಣನ ಪಾತ್ರ ಏನಿತ್ತು ಅಂತ ನಾವು ತಿಳಿಸಬೇಕಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಸಮಾಜ ಕೆಟ್ಟಿರೋದು, ನಾಯಕರು ಕೆಟ್ಟಿರೋದು, ಅಥವಾ ಆಡಳಿತ ಹೋಗ್ತಾ ಇರೋದು ಈ PAಗಳ ಅವಾಂತರದಿಂದ ನಾವು ನೋಡ್ತಾ ಇರ್ತೇವೆ. ಬೆಳಗ್ಗೆ ನಾವು ನೋಡ್ತಾ, ಬಟ್ ಇವತ್ತು ನಡೀತಾ ಜಾಸ್ತಿ ಕೆಟ್ಟದ್ದು ನಡೀತಾ ಇದೆ. ಈ ಕೆಟ್ಟದ್ದನ್ನು ನಡೆಯುವ ಸಮಯದಲ್ಲಿ ತಾವು ಹೇಳಿದಂಗೆ ಈ ಆಪ್ತ ಕಾರ್ಯದರ್ಶಿಗಳಿಗೆ, ಆಪ್ತ ಸಹಾಯಕರಿಗೆ
ಅಪ್ಪಣ್ಣನ ಒಬ್ಬ ಒಂದು ಮಾಡೆಲ್ ಆಗಿ ನಾವು ಇಟ್ಕೊಂಡು ಅಪ್ಪಣ್ಣನ ಬಗ್ಗೆ ವಿಶೇಷವಾದ ಮಾಹಿತಿನ ಕೊಟ್ಟು ಬಸವ ಮತ್ತು ಅಪ್ಪಣ್ಣನ ಸಂಬಂಧವನ್ನ ಅವರಿಗೆ ಮನದಟ್ಟು ಮಾಡಿಕೊಟ್ರೆ ಸ್ವಲ್ಪ ಏನು ಈ ಸುಧಾರಣೆ ಆಗುತ್ತದೆ ಅನ್ನತಕ್ಕಂಥ ಆಶಾಭಾವ ನನ್ನದು. ಹಾಗಾಗಿ ಅಪ್ಪಣ್ಣನವರ ಈ ಜಯಂತ್ಯೋತ್ಸವ ಸಮಯದಲ್ಲಿ ನಾನು ಸರ್ಕಾರವನ್ನು ಸಹ ಒತ್ತಾಯಿಸ್ತೇನೆ ತಮ್ಮ ಚಾನೆಲ್ ಮೂಲಕ. ಯಾಕಂದ್ರೆ ಅಪ್ಪಣ್ಣನವರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡಬೇಡಿ, ಅವನೊಬ್ಬ ಮಾಡೆಲ್ ಆಗಿ ತೋಳಿ, ಒಬ್ಬ ಮಾದರಿಯಾಗಿ ತೋಳಿ ಅಪ್ಪಣ್ಣನನ್ನ. ಅವನ ವ್ಯಕ್ತಿತ್ವ, ಅವನ ಚಿಂತನೆ, ಅವನ ಗ್ರಹಿಕೆ ಅವೆಲ್ಲವೂ ನಮ್ಮ ಆಪ್ತ ಸಹಾಯಕರಿಗೆ, ಆಪ್ತ ಕಾರ್ಯದರ್ಶಿಗಳಿಗೆ ಇರಬೇಕಾದ ಅಗತ್ಯ ಇದೆ. ಇದನ್ನ ನೀವು ಉಪಯೋಗಿಸಬೇಕು ಅಂತೇಳಿ ನಿಮ್ಮ ಚಾನೆಲ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಅಪ್ಪಣ್ಣನವರನ್ನು ಈ PAಗಳು ಅಥವಾ ಸಲಹೆಗಾರರು ಅಂತ ಏನು ಇಟ್ಕೊಳ್ತಾರೆ, ಇವರನ್ನ ನಾವು ರೋಲ್ ಮಾಡಲ್ ಆಗಿ ಇಟ್ಕೊಂಡ್ರೆ ಅಪ್ಪ ಬಸವಣ್ಣನವರನ್ನ ಎಲ್ಲ ರಾಜಕಾರಣಿಗಳು ಪ್ರಧಾನಿ ಹೇಗೆ ಅವರ ಹುದ್ದೆಯನ್ನ ನಿರ್ವಹಿಸಿದ್ರು, ಹೇಗೆ ರಾಜಕಾರಣ ಮತ್ತೆ ಧರ್ಮ ಕಾರಣ ಎರಡನ್ನು ಒಟ್ಟೊಟ್ಟಿಗೆ ಹೆಂಗ್ ತಗೊಂಡೋದ್ರು. ನಾವು ಹೇಳ್ತಾ ಇದ್ದೇವೆ, ನಾವು ಜನತೆ ಮುಂದೆ ಹೇಳ್ತೇವೆ, ಕ್ಯಾಮ್ರಾ ಮುಂದೆ ಹೇಳ್ತೇವೆ, ಮತ್ತೆ ಬೇರೆ ಕಾರಣಕ್ಕೆ ಏನೇನೋ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಘನ ವ್ಯಕ್ತಿತ್ವ ಬರಬೇಕಾದ್ರೆ ಅಪ್ಪಣ್ಣನ ರಾಜಕಾರಣಿಗಳು ಬಸವಣ್ಣನವರನ್ನ ಫಾಲೋ ಮಾಡಬೇಕು. ಅವರ ಸಹಾಯವರ್ತಿಗಳಿದಾರಲ್ಲ, ಅವರ ಸಹವರ್ತಿಗಳು ಸಹಾಯಕರು ಕಾರ್ಯದರ್ಶಿಗಳು ಅವರು ಅಪ್ಪಣ್ಣನವರನ್ನ ಫಾಲೋ ಮಾಡಬೇಕು. ಜೋಡಿ ಇದೆಯಲ್ಲ, ಬಸವ ಅಪ್ಪಣ್ಣ ಜೋಡಿ ಇದೆಯಲ್ಲ, ಇದು ಅದ್ಭುತ. ಇಟ್ ಇಸ್ ಎ ಮಾಡೆಲ್. ಅದು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳ ಮಧ್ಯದಲ್ಲಿ ಎಂತ ಸಂಬಂಧ ಇರಬೇಕು, ಎಂತ ಹೇಗೆಂದ್ರೆ ಸ್ಪರ್ಧಾತ್ಮಕ ಜಗತ್ತು. ಇವತ್ತು ಕಂಪ್ಯೂಟರೀಕರಣ, ಮೊಬೈಲ್ ನಲ್ಲಿ ಪ್ರಪಂಚ ನೋಡ್ತೀವಿ ನಾವು. ಆ ಮೊಬೈಲ್ ನಲ್ಲಿ ಪ್ರಪಂಚ ನೋಡೋ ಸಮಯದಲ್ಲಿ ಈ ಸಮಯದಲ್ಲೂ ಅಪ್ಪಣ್ಣ ಬೇಕಾಗ್ತಾನೆ. ಬರೀ ರಾಜಕಾರಣಿ ಅಷ್ಟೇ ಅಲ್ಲ, ಒಂದು ದೊಡ್ಡ ಕಂಪನಿಯ ಚೀಫ್ ಯಾರು ಇರ್ತಾನೆ, MD ಇರ್ತಾರೆ, ಚೇರ್ಮನ್, ಅವ್ರಿಗೂ ಒಬ್ಬ PA ಇರ್ತಾರೆ, PS ಇರ್ತಾರೆ. ಏನಾಗಿದೆ, ಒಬ್ಬ ಒಳ್ಳೆ ಅಸಿಸ್ಟೆಂಟ್ ಅಂತ ಹೇಳ್ತೀವಲ್ಲ, ಒಬ್ಬ ಸೆಕ್ರೆಟರಿ ಪ್ರೈವೇಟ್ ಅವ್ರು ಸಿಗೋದೇ ಕಷ್ಟ ಆಗಿ ಕೂತ್ಕೊಂಡಿದೆ. ಹಾಗಾಗಿ ಅಪ್ಪಣ್ಣನ ಕುರಿತು ಪ್ರಾರ್ಥನೆ ಆಡಳಿತ ಕೆಡ್ತಾ ಇರೋದೇ ಮೋಸ್ಟ್ಲಿ ಅವರಿಂದ ಅಂತ ಅನಿಸ್ತಾ ಇದೆ. ಕೊನೆಯದಾಗಿ ಬಸವಣ್ಣನವರು ತನ್ನ ಆಪ್ತ ಕಾರ್ಯದರ್ಶಿ ನನ್ನ ಪ್ರಾಣವೇ ಒಂದು ಭಾಗವೇ ಆಗಿದ್ದಂತಹ ಅಡಪದ ಅಪ್ಪಣ್ಣರವರನ್ನ ಕುರಿತು ಕೊನೆಯದಾಗಿ ಒಂದು ಮಾತು ಹೇಳಿದ್ದಾರೆ ನೋಡ್ರಿ. ಇದು ಬಹಳ ನಾವೆಲ್ಲರೂ ಗಮನಿಸಬೇಕಾದಂಥದ್ದು. ಕೊನೆಯದಾಗಿ ಹೇಳ್ತಾರೆ, ಏನೆಂಬೆನಯ್ಯ, ಏನೆಂಬೆವಿಸೆನಯ್ಯ, ತನ್ನಿಂದ ತೋರದೆ ಗುರುಮುಖದಿಂದ ತೋರಿದ ತನ್ನ ನಿರುಪಮನು ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರು ಸಿದ್ದರಾಮಯ್ಯನವರು ಅಡಪದ ಅಪ್ಪಣ್ಣನಿಂದ ನಾನು ಕಂಡು ನನ್ನ ಜನ್ಮ ಸಫಲವಾಗಿತ್ತು. ಅಂದ್ರೆ ಇವರೆಲ್ಲರನ್ನೂ ಕೂಡ ಪ್ರಭುದೇವರು ಸಿದ್ದರಾಮರ ಮಟ್ಟಕ್ಕೆ ಅಪ್ಪಣ್ಣನವರು ನಿಲ್ಸ್ಕೊಂತಾರೆ. ಅವರೆಲ್ಲರನ್ನು ಇವರಲ್ಲಿ ನೋಡ್ತಾ ಇದ್ದೀನಿ. ಪ್ರಭುದೇವರು ಸಿದ್ದರಾಮಯ್ಯ ದೇವರು ಅಡಪದ ಅಪ್ಪಣ್ಣನಿಂದ ಕಂಡು ಎನ್ನ ಜನ್ಮ ಸಫಲವಾಯಿತು ಅಂತಂದಾಗ, ಅಂದ್ರೆ ಇವ್ರನ್ನೆಲ್ಲಾರನ್ನು ಸೇರಿಸಿದ್ರೆ ಒಬ್ಬ ಅಡಪದ ಅಪ್ಪಣ್ಣ ಆಗ್ತಾನೆ. ಅಂದ್ರೆ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಡುವ ಗೌರವ ಇದೆಯಲ್ಲ, ವೃತ್ತಿಗೆ ಗೌರವ ಕೊಟ್ಟ ಬಸವಣ್ಣ, ವ್ಯಕ್ತಿಗೆ ಕೊಟ್ಟ ಗೌರವ ಬಸವಣ್ಣ, ಮಹಿಳೆಗೆ ಕೊಟ್ಟ ಬಸವಣ್ಣ ಗೌರವ, ನಾಡಿಗೆ ಕೊಟ್ಟ, ನುಡಿಗೆ ಕೊಟ್ಟ, ದೇವಭಾಷೆ ನುಡಿಗೆ ಬಂದ. ಈ ಕೊನೆಯ ಸಾಲು ಇದೆಯಲ್ಲ, ಅಡಪದ ಅಪ್ಪಣ್ಣನಿಂದ ಕಂಡು ಎನ್ನ ಜನ್ಮ ಸಫಲವಾಗಿತ್ತು ಅಂತ ಹೇಳಿ ಒಬ್ಬ ಪ್ರಧಾನಮಂತ್ರಿ ತನ್ನ ಆಪ್ತ ಕಾರ್ಯದರ್ಶಿಗೆ ತನ್ನ ಒಡೆಯ ಹೇಳೋದಿದೆಯಲ್ಲ, ಇದು ಬಹಳ ಬಹಳ ದೊಡ್ಡ ವಿಷಯ. ಬಸವಣ್ಣನವರು ಎಷ್ಟು ಗ್ರೇಟ್ ಅನ್ನುವಂಥದ್ದು, ಬಸವಣ್ಣನವರು ಎಷ್ಟು ಗ್ರೇಟ್ ಅಂತ. ಸಮಕಾಲೀನ ಬದುಕಿನಲ್ಲಿ ಮಹಾತ್ಮ ಮೋಹನ್ ದಾಸ ಕರಮಚಂದ್ರ ಗಾಂಧಿಯವರು ಮಹಾತ್ಮ ಅಂತ ಹೇಳ್ತೇವೆ. ಅವರ ಪ್ರತಿಯೊಂದು ಯಶಸ್ಸಿನಲ್ಲಿ ಮಹಾದೇವ ದೇಸಾಯಿ ಅಂತೇಳಿ ಅದ್ಭುತವಾದ ಅವರ ಆಪ್ತ ಕಾರ್ಯದರ್ಶಿ ಇರ್ತಾರೆ. ಆಪ್ತ ಕಾರ್ಯದರ್ಶಿ ಪಾತ್ರ ಹೇಗೆ ಅಂದ್ರದಕ್ಕೆ ಇವತ್ತು 19-20ನೇ ಶತಮಾನದಲ್ಲಿ ನಾವು ಕಂಡಂತ ಮಹಾದೇವ ದೇಸಾಯಿ ಸಾರ್ಥಕ ಆದರೆ, ಅವತ್ತು 12ನೇ ಶತಮಾನದಲ್ಲಿ ಅಡಪದ ಅಪ್ಪಣ್ಣ ಒಬ್ಬ ಮಾಡೆಲ್, ಒಬ್ಬ ಮಾದರಿಯಾದಂಥ ಆಪ್ತ ಸಹಾಯಕ, ಒಬ್ಬ ಸಾರ್ವಜನಿಕ ಸಂಪರ್ಕಾಧಿಕಾರಿ, ಒಬ್ಬ ಒಂದು ಸದುವಿನಯದ, ನಂಬುಗೆಯ, ನಂಬಿಕಸ್ಥ, ಪ್ರಾಣಸಖ, ನಿಜ ಸುಖ. ಹೌದು. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದು ನಾವು ಒಂದು ಅದ್ಭುತವಾದಂತಹ ಚರ್ಚೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ ನಾವು ಅಂದ್ಕೊಳ್ತೀನಿ. ಇಂದಿನ ಆಡಳಿತ ಮಾಡತಕ್ಕಂಥ ಆಡಳಿತ ವರ್ಗದವರು, ಆಡಳಿತ ವರ್ಗಕ್ಕೆ ಸಹಾಯವಾಗಿ ನಿಂತಿರ್ತಕ್ಕಂಥ ಸಹಾಯಕ ವರ್ಗದವರು ಎಲ್ಲರೂ ಸಹ ಬಸವಣ್ಣನವರನ್ನು ಮತ್ತು ಹಡಪದ ಅಪ್ಪಣ್ಣನವರನ್ನು ಅವರು ಒಂದು ಮಾರ್ಗದರ್ಶಿಯಾಗಿ ತೆಗೆದುಕೊಂಡು ನಾವೆಲ್ಲರೂ ನಡೆದಿದ್ದೇ ಆದರೆ ಒಂದು ಹೊಸ ಕಲ್ಯಾಣ ರಾಜ್ಯವನ್ನು ನಾವು ಕಟ್ಟಬೇಕಾಗಿದೆ. ಈ ದಿಸೆಯಲ್ಲಿ ನೀವೆಲ್ಲರೂ ಬಸವಾದಿ ಶರಣರ ಎಲ್ಲ ವಚನಗಳನ್ನು, ಶರಣರ ಜೀವನ ಚರಿತ್ರೆಗಳನ್ನು ಓದುವುದರ ಮುಖಾಂತರ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ TV ಕಾರ್ಯಾಲಯದವರೆಗೆ ಸನ್ಮಾನ್ಯ ಶರಣ
ಪಿನಾಕಪಾಣಿಯವರು ಬಂದು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜಸುಖಿ ಹಡಪದ ಅಪ್ಪಣ್ಣನವರ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಹೃದಯ ತುಂಬಿದಂತಹ ವಂದನೆಗಳನ್ನು ತಿಳಿಸ್ತೇನೆ. ಪ್ರಣಾಮಗಳು.